प्रथमं वक्रतुण्डं च एकदन्तं द्वितीयकम् तृतीयं कृष्णपिङ्गाक्षं गजवक्त्रं चतुर्थकम् लम्बोदरं पञ्चमं च षष्ठमं विकटमेव च सप्तमं विघ्नराजेन्द्र धूम्रवर्णं तथाष्टमं नवमं बालचन्द्रं च दशमं विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यं यः पठे नरः न च विघ्नं भयं तस्य सर्वसिद्धिं करं प्रभो। नमः शारदे उमा महेश्वरी निಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೆ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ಅಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ಮೊರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೊರೆದಾಡೆಯ ನ್ಯಾರಮ್ಮ ಮೊರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೊರೆದಾಡೆಯ ನ್ಯಾರಮ್ಮ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೆ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ಅಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ಹುಟ್ಟಗಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವ ನ್ಯಾರಮ್ಮ ಹುಟ್ಟಗಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವ ನ್ಯಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಹೊಟ್ಟೆಯ ಗಣನಾಥನೆ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ಅಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಭಾಷಿಗನಿವ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ
ರಮಣಿ ಹಂಬಲನೊಲ್ಲ ಭಾಷಿಗನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾಗಿ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾಗಿ ಕೇಶವದಾಸ ಗಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಧನ್ಯಾರಮ್ಮ ಅಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಧನ್ಯಾರಮ್ಮ ನಿಮ್ಮೊಳಗೆ ಧನ್ಯಾರಮ್ಮ ನಿಮ್ಮೊಳಗೆ ಧನ್ಯಾರಮ್ಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಬದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ನಮಸ್ಕರಿಸಿ ವಿಘ್ನೇಶ್ವರನ ಅಂತರ್ಯಾಮಿಯಾದಂಥ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರನ್ನು ನಮಸ್ಕರಿಸಿ ಈ ಹರಿವಂಶ ಪುರಾಣ ಪ್ರವಚನ ಅನ್ನುವ ಈ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಹರಿವಂಶ ಹೇಗೆ ಬಂತು, ಅದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ಹೊತ್ತು ಹೇಳಿ ಹರಿವಂಶ ಪ್ರಾರಂಭ ಮಾಡ್ತಾ ಇದ್ದೇವೆ. ಹರಿವಂಶ ಅನ್ನೋದು ವಾಸ್ತವಿಕವಾಗಿ ಪುರಾಣ ಅಲ್ಲ, ಇದು ಇತಿಹಾಸ. ಮಹಾಭಾರತ ಇತಿಹಾಸ, ರಾಮಾಯಣ ಇತಿಹಾಸ. ಬೇರೆ 18 ಪುರಾಣಗಳಿದೆ, ಅದನ್ನು ಪುರಾಣಗಳು ಅಂತ ಕರೀತಾರೆ. ಎಲ್ಲವನ್ನೂ ರಚನೆ ಮಾಡಿದ್ದು ವ್ಯಾಸರೇ. ಆದರೆ ಮಹಾಭಾರತ ಇತಿಹಾಸ, ಮಾರ್ಕಂಡೇಯ, ಭಾಗವತ, ಭವಿಷ್ಯೋತ್ತರ, ಮತ್ಸ್ಯ, ಕೂರ್ಮ ಇವೆಲ್ಲ ಪುರಾಣಗಳು ಪುರಾಣ ಅಂತ ಪ್ರಸಿದ್ಧಿಯಾಗಿದೆ. ಪುರಾಣಗಳು ಪುಣ್ಯಕಥೆ, ನಮಗೆ ಅಪಾರ ಪುಣ್ಯವನ್ನು ಕೊಡ್ತಕ್ಕಂಥದ್ದು. ಈ ಹರಿವಂಶ
ಮಹಾಭಾರತಕ್ಕೆ ಸೇರಿದ್ದು. ಇತಿಹಾಸಕ್ಕೆ ಸೇರಿದ್ದಾದರೂ ಕೂಡ ಇದು ಪುರಾಣ ಅನ್ನುವಂಥ ಗೌರವದ ಸ್ಥಾನವನ್ನು ಪಡೆದಿದೆ. ಹರಿವಂಶ ಪುರಾಣ ಅಂತಲೇ ಹೇಳೋದು ರೂಢಿ. ಮಹಾಭಾರತ ಪುರಾಣ ಅಂತ ಯಾರೂ ಹೇಳೋದಿಲ್ಲ. ಮಹಾಭಾರತ ಇತಿಹಾಸ, ಅದರಲ್ಲಿ ಕೊನೆಗೆ ಬರ್ತಕ್ಕಂಥ ಹರಿವಂಶ ಮಾತ್ರ ಪುರಾಣ ಅಂತ ಸ್ಥಾನಮಾನವನ್ನು ಪಡೆದಿರುವಂಥದ್ದು. ವೇದವ್ಯಾಸದೇವರೇ ಹೇಳುವಂತೆ ಹರಿವಂಶ ಪುರಾಣದ ಫಲ ಏನು? ಯಾರಿಗೆ ಸಂತತಿ ಇಲ್ಲ ಅವರಿಗೆ ವಿಶೇಷವಾಗಿ ಪುತ್ರ ಸಂತಾನ ಆಗ್ತದೆ. ಯಾರಿಗೆ ಸಂತತಿ ಇದೆ ಆ ಮಕ್ಕಳು ಒಳ್ಳೆಯವರಾಗಿ ಬುದ್ಧಿವಂತರಾಗಿ ಬೆಳೀತಾರೆ, ಶ್ರೇಯೋಭಾಗಿಗಳಾಗಿ ಬೆಳೀತಾರೆ. ಯಾರಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ ಅಂಥವ್ರಿಗೆ ಗಂಡು ಮಕ್ಕಳಾಗ್ತಾರೆ, ಪುತ್ರರು ದೀರ್ಘಾಯುಷ್ಮಂತರಾಗ್ತಾರೆ. ಯಾರಿಗೆ ಒಬ್ಬನೇ ಒಬ್ಬ ಗಂಡು ಮಗ ಇದ್ದಾನೆ ಅವರಿಗೆ ಇನ್ನೂ ಹೆಚ್ಚಿನ ಮಕ್ಕಳು ಬೇಕು ಅಂತಿದ್ದರೆ ಅದು ಪುರಾಣದಿಂದ ಹರಿವಂಶದಿಂದ ಲಭ್ಯವಾಗ್ತಾ ಇದೆ. ಹೀಗೆ ಅನೇಕ ಫಲಗಳನ್ನು ಹರಿವಂಶ ಪುರಾಣಕ್ಕೆ ಹೇಳಿದ್ದಾರೆ. ಪ್ರಧಾನವಾದದ್ದು ನಮ್ಮ ಲೋಕದಲ್ಲಿ ರೂಢಿ ಇರೋದು ಪುತ್ರ ಸಂತಾನಕ್ಕೋಸ್ಕರವಾಗಿ ಹರಿವಂಶ ಕಥಾಶ್ರವಣ ಮಾಡಬೇಕು ಅಂತ. ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀಹಿ ಅಂತಾರೆ. ಏನಾದರೂ ಒಂದು ದೋಷದಿಂದ ಪುತ್ರ ಸಂತಾನ ವಿಳಂಬ ಆದರೆ ಅಥವಾ ಆಗದೇ ಇರುವಂಥ ಪ್ರಸಂಗ ಇದ್ದರೆ ಆವಾಗ 3 ಉಪಾಯ ಹೇಳಿದ್ದಾರೆ ಪುತ್ರ ಸಂತಾನಕ್ಕೆ. ಹರಿವಂಶ ಕಥಾಂ ಶ್ರುತ್ವ, ಹರಿವಂಶ ಕಥಾಶ್ರವಣ ಮಾಡಬೇಕು. ಶತಚಂಡೀ ವಿಧಾನತಃ, ಶತಚಂಡೀ ಯಾಗ ಅಂತಿದೆ, ಅದು ಬಹಳ ದೊಡ್ಡ ಯಾಗ, ಅದನ್ನು ಮಾಡಬಹುದು. ಭಕ್ತ್ಯ ಶ್ರೀ ಶಿವಮಾರಾಧ್ಯ, ಭಕ್ತಿಯಿಂದ ಶಿವನ ಆರಾಧನೆ. ಇವು 3ರಿಂದ ಪುತ್ರಮುತ್ಪಾದಯೇತ್ ಸುಧೀಹಿ. ಏನ ಲೋಪದೋಷಗಳಿದ್ದರೆ ಪರಿಹಾರ ಮಾಡಿಕೊಂಡು ಪುತ್ರ ಸಂತಾನ ಪಡಿಬಹುದು ಅಂತ. ಈ 3 ಉಪಾಯಗಳಲ್ಲಿ ಬಹಳ ಶ್ರೇಷ್ಠವಾದ ಉಪಾಯ ಹರಿವಂಶ ಕಥಾಶ್ರವಣ. ಶತಚಂಡೀ ಯಾಗ ಬಹಳ ದೊಡ್ಡ ಯಾಗ, ಮತ್ತು ರುದ್ರದೇವರ ಆರಾಧನೆ ಭಕ್ತಿಯಿಂದ ಮಾಡಬೇಕು ಅಂತಂದರೆ ಕೃಷ್ಣನೇ ಅದನ್ನು ಮಾಡಿ ತೋರಿಸಿದ್ದಾನೆ. ಕೃಷ್ಣನಿಗೆ ರುಕ್ಮಿಣಿ ವಿವಾಹ ಆದಮೇಲೆ ರುಕ್ಮಿಣಿಯಲ್ಲಿ ಸಂತಾನ ಆಗಲಿಲ್ಲ. ಆವಾಗ ಕೃಷ್ಣ ಜಗತ್ತಿಗೆ ತೋರಿಸಲಿಕ್ಕೆ ಏನು ಮಾಡಬೇಕು ಅನ್ನೋ ಶಿಕ್ಷಣ ಕೊಡಲಿಕ್ಕೆ ತಾನೇ ಕೈಲಾಸ ಪರ್ವತಕ್ಕೆ ಹೋಗಿ 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ತಪಸ್ಸು ಮಾಡಿ ಬಂದಿದ್ದಾನೆ. ಅದು ಭಕ್ತಿಯಿಂದ ಶಿವನ ತಪಸ್ಸು ಮಾಡೋದು ಬಹಳ ಕಷ್ಟ. ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ, ಭಕ್ತಿ ಇರೋದಿಲ್ಲ, ನಿಶ್ಚಲವಾಗಿ ಮನಸ್ಸಿರೋದಿಲ್ಲ. ಆದರೆ ಹರಿವಂಶ ಕಥಾಶ್ರವಣ ಹಾಗಲ್ಲ. 1 ಗಂಟೆ ನಾವು ಭಗವಂತನ ಕಥಾಶ್ರವಣ ಮಾಡುವಾಗ ಮನಸ್ಸು ಆಚೆ ಈಚೆ ಹೋಗೋದಿಲ್ಲ. ಎಲ್ಲವನ್ನು ಮರೆತು ಏನು ಹೇಳ್ತಾರೆ, ಏನಿದೆ ಕಥೆ ಅನ್ನುವ ಕುತೂಹಲದಿಂದ ಕಥೆ ಕೇಳ್ತದೆ. ಹೋಮ ಮಾಡುವಾಗ ಮನಸ್ಸು ಆ ಕಡೆ ಈ ಕಡೆ ವಿಚಲಿತವಾಗಿ ಹೋಗ್ತದೆ. ಭಕ್ತಿಯಿಂದ ಶಿವನ ಆರಾಧನೆ ಮಾಡುವಾಗ ಪ್ರದಕ್ಷಿಣೆ ಆರಾಧನೆ ಮಾಡ್ತಿರ್ತಾರೆ. ಜೊತೆಗೆ ಯಾರಾದರೂ ಬಂದರೆ ಅವ್ರ ಜೊತೆಗೆ ಹರಟೆ ಹೊಡ್ಕೊಂಡೇ ಪ್ರದಕ್ಷಿಣೆ ಆಗ್ತದೆ, ಅವ್ರ ಜೊತೆಗೆ ಮಾತಾಡಿಕೊಂಡೇ ಪ್ರದಕ್ಷಿಣೆ ಆಗಿ ಹೋಗ್ತದೆ. ಆದರೆ ಹರಿವಂಶ ಕಥಾಶ್ರವಣ ಮಾಡುವಾಗ ಇದೆಲ್ಲ ಇಲ್ಲ. ಆದ್ದರಿಂದ ಬಹಳ ಶ್ರೇಷ್ಠವಾದ ಉಪಾಯ ಪುತ್ರ ಸಂತಾನಕ್ಕೆ ಹರಿವಂಶ ಕಥಾಶ್ರವಣ ಅಂತ ಹೇಳಿದ್ದಾರೆ. ಮಹಾಭಾರತದಲ್ಲಿ 18 ಪರ್ವಗಳು. 18 ಪರ್ವ ಆದಮೇಲೆ ಕೊನೆಯಲ್ಲಿ ಹರಿವಂಶ ಪರ್ವ ಅಂತ ಇನ್ನೊಂದು ಪರ್ವ ಬಂದಿದೆ. ಮಹಾಭಾರತವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದು. ವೈಶಂಪಾಯನರು ಜನಮೇಜಯ ರಾಜನಿಗೆ ಮಹಾಭಾರತ ಹೇಳ್ತಾರೆ. ಪರೀಕ್ಷಿತ ರಾಜನ ನಂತರ ಬಂದವನು ಜನಮೇಜಯ ರಾಜ. ಅದರಿಂದ ಈ ಏನೇನು ನಡೀತು ಹಿಂದೆ ಅದನ್ನೆಲ್ಲ ವೈಶಂಪಾಯನರು ತಿಳಿಸ್ತಾರೆ. ವೈಶಂಪಾಯನರು ಮಹಾಭಾರತ ಹೇಳುವಾಗ ಅನೇಕ ರಾಜರ ಉಲ್ಲೇಖ ಮಾಡಿದ್ದಾರೆ, ಅವರ ಹೆಸರುಗಳು ಬಂದಿದೆ. ಯಾರ್ಯಾರು ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಮಹಾಭಾರತ ಯುದ್ಧದಲ್ಲಿ, ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜರ ಹೆಸರು ಬರ್ತದೆ. ಅವರು ಯಾವ ವಂಶದವರು, ಅವರ ಚರಿತ್ರೆ ಏನು, ಅದು ವಿಸ್ತಾರವಾಗಿ ಬಂದಿಲ್ಲ, ಮಹಾಭಾರತದಲ್ಲೂ ಬರಲಿಲ್ಲ. ಆದರೆ ಅವರ ಉಲ್ಲೇಖ ಬಂತು. ಆವಾಗ ಕುತೂಹಲದಿಂದ ಜನಮೇಜಯ ರಾಜ ವೈಶಂಪಾಯನರಲ್ಲಿ ಪ್ರಾರ್ಥನೆ ಮಾಡಿದ, ನೀವು ಅವರ ಹೆಸರು ಮಾತ್ರ ಹೇಳಿದ್ದೀರಿ ಆ ರಾಜಋಷಿಗಳದ್ದು, ಯಾವ ವಂಶದವರು, ಯಾವ ವಂಶವನ್ನು ಅಲಂಕರಿಸಿದ್ದಾರೆ, ಅವರ ವೈಯಕ್ತಿಕ ಚರಿತ್ರೆ ಏನು, ಅವರು ಮಾಡಿದ ಸಾಧನೆ ಏನು,
ಅವರು ನಮಗೆ ಹೇಗೆ ಆದರ್ಶರಾಗ್ತಾರೆ ಅದನ್ನೆಲ್ಲ ನೀವು ತಿಳಿಸ್ಬೇಕು. ಹಿಂದಿನವರ ಕಥೆ ಕೇಳಬೇಕು. ನಾವು ಹಿಂದಿನವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡಿಬೇಕು. ಆದ್ದರಿಂದ ಆ ರಾಜರ್ಷಿಗಳ ಚರಿತ್ರೆ ಹೇಳ್ರಿ ಅಂತ ಜನಮೇಜಯ ಪ್ರಾರ್ಥನೆ ಮಾಡಿದಾಗ ವೈಶಂಪಾಯನರು ಮಹಾಭಾರತ ಮುಗಿಸಿ ಕೊನೆಯಲ್ಲಿ ಹರಿವಂಶ ಕಥೆಯನ್ನು ಹೇಳ್ತಾರೆ. ಆ ಹರಿವಂಶ ಅನ್ನೋದೊಂದು ಮಹಾಪರ್ವ. ಅದರಲ್ಲಿ 3 ಉಪಪರ್ವಗಳು. ಮಹಾಭಾರತದಲ್ಲೆಲ್ಲ ಹಾಗೇ ಇದೆ. ಆದಿಪರ್ವ ಅಂತ ಬಂದರೆ ಆದಿಪರ್ವದಲ್ಲಿ ಬೇರೆ ಬೇರೆ ಉಪಪರ್ವಗಳಿರ್ತದೆ. ಅದರಂತೆ ಹರಿವಂಶ ಪರ್ವದಲ್ಲಿ 3 ಉಪಪರ್ವ. ಮೊದಲನೇದ್ದೇ ಹರಿವಂಶ ಪರ್ವ, ಎರಡನೇದ್ದು ವಿಷ್ಣು ಪರ್ವ, ಮೂರನೇದ್ದು ಭವಿಷ್ಯ ಪರ್ವ. ಹರಿವಂಶ ಪರ್ವದಲ್ಲಿ ವಿಷ್ಣುವಿನಿಂದ ಹೊರಟಂಥ ವಂಶವೃಕ್ಷದಲ್ಲಿ ಯಾವ್ಯಾವ ರಾಜಋಷಿಗಳು ಬಂದರು, ಚಂದ್ರವಂಶ, ಸೂರ್ಯವಂಶ, ಋಷಿವಂಶ, ಅದನ್ನೆಲ್ಲ ವಿಸ್ತಾರವಾಗಿ ಅವರ ಚರಿತ್ರೆ ಸಮೇತವಾಗಿ ಹೇಳಿದ್ದಾರೆ. ವಿಷ್ಣು ಪರ್ವದಲ್ಲಿ ಚಂದ್ರವಂಶದಲ್ಲಿ ಬಂದಂಥ ಕೃಷ್ಣನ ಕಥೆ, ಅದು ಭಾಗವತ ಇದ್ದ ಹಾಗೆ. ಆದರೆ ಅದಕ್ಕಿಂತ ಹೆಚ್ಚಿನ ಕೃಷ್ಣನ ಕಥೆ ಹರಿವಂಶದಲ್ಲಿ ಬರ್ತದೆ. ಭಾಗವತದಲ್ಲಿಯೂ ಇಲ್ಲದೇ ಇದ್ದಂಥ ಕೆಲವು ಕಥೆಗಳು ಭಾಗವತದಲ್ಲಿ ಉಂಟು, ಇದು ಹರಿವಂಶದಲ್ಲಿ ಉಂಟು. ಭವಿಷ್ಯ ಪರ್ವ ಸಣ್ಣದು. ಕೃಷ್ಣಾವತಾರ ಮುಗಿದ ಮೇಲೆ ಕಲಿಯುಗದಲ್ಲಿ ಏನು ಪರಿಸ್ಥಿತಿ ನಡೀತದೆ, ಕಲಿಯುಗ ಹೇಗಿರ್ತದೆ ನಾವು ನೋಡ್ತಾ ಇದ್ದೀವಿ. ಆದರೂ ಇನ್ನೂ ಮುಂದೆ ಹೋದಂತೆ ಕಲಿಯುಗ ಹೇಗಿರ್ತದೆ ಅದನ್ನೆಲ್ಲ ಆ ಪರಿಸ್ಥಿತಿಯನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಹರಿವಂಶ ಪರ್ವ, ವಿಷ್ಣು ಪರ್ವ, ಭವಿಷ್ಯ ಪರ್ವ ಸೇರಿ ಹರಿವಂಶ ಪರ್ವ ಅಂತಿರೋದು. ಮೊದಲನೇ ಹರಿವಂಶ ಪರ್ವದಲ್ಲಿ ಸನಾತನ ಸೃಷ್ಟಿ ಅಂದರೆ ಆರಂಭದಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿದ್ದು ಹೇಗೆ, 24 ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ತತ್ವ ಸೃಷ್ಟಿ ಅಂತಂದರೆ ಒಂದು ಮನೆ ಕಟ್ಟಲಿಕ್ಕೆ ಮರಳು, ಸಿಮೆಂಟು, ಇಟ್ಟಿಗೆ ಮತ್ತು ವುಡ್ ಬೇಕು, ಮರ ಬೇಕು, ಕಲ್ಲು, ಅದನ್ನೆಲ್ಲ ಸಂಗ್ರಹ ಮಾಡಿ ಆಮೇಲೆ ಮನೆ ಕಟ್ಟಬೇಕು. ಹಾಗೆ ಬ್ರಹ್ಮಾಂಡ ಅನ್ನುವ ಮನೆ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ 24 ತತ್ವಗಳನ್ನು ಸೃಷ್ಟಿ ಮಾಡಿದೆ. ಹಾಗೆ ಪಿಂಡಾಂಡಕ್ಕೆ ಬೇಕಾದ 24 ತತ್ವಗಳು ಅದೇ. ಪಿಂಡಾಂಡ ಅಂದರೆ ನಮ್ಮ ಶರೀರ, ಬ್ರಹ್ಮಾಂಡ ಇದ್ದ ಹಾಗೆ ಇದು ಒಂದು ಮಿನಿ ಬ್ರಹ್ಮಾಂಡವೇ. ಬ್ರಹ್ಮಾಂಡದಲ್ಲಿ 24 ತತ್ವ ಸ್ಥೂಲ ರೂಪದಿಂದ ಇದೆ, ನಮ್ಮ ಶರೀರದಲ್ಲಿ ಸೂಕ್ಷ್ಮ ರೂಪದಿಂದ ಇದೆ. ಹೀಗೆ ಬ್ರಹ್ಮಾಂಡ ಮತ್ತು ಈ ದೇಹ ಅನ್ನುವ ಪಿಂಡಾಂಡಕ್ಕೆ, ಇದರ ಸೃಷ್ಟಿಗೆ ಏನೇನು ಬೇಕು 24 ತತ್ವಗಳು. ಮಹತ್ತತ್ವ ಮೊದಲು ಪ್ರಕೃತಿ, ಅವ್ಯಕ್ತ ತತ್ವ ಅಂತ ಕರೀತಾರೆ. ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಇಂದ್ರಿಯ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು, ಇವು 24 ತತ್ವಗಳನ್ನು ಸೃಷ್ಟಿ ಮಾಡಿದ. ಇದು ಸನಾತನ ಸೃಷ್ಟಿ. ಆಮೇಲೆ ಇದನ್ನು ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರಿಂದ ಸೃಷ್ಟಿ ಪ್ರಾರಂಭ ಆಯಿತು. ಅವರು ಮಾಡಿದ ಸೃಷ್ಟಿಯಲ್ಲಿ ಪ್ರಜಾಪತಿಗಳು ಅಂದರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ರುದ್ರದೇವರು, ಸನಕಾದಿಗಳು ಇವರನ್ನೆಲ್ಲ ಸೃಷ್ಟಿ ಮಾಡಿದರು. ಕೊನೆಯಲ್ಲಿ ಮಾನವ ಸೃಷ್ಟಿ ಮಾಡಬೇಕು ಅಂತ ಸ್ವಯಂಭವ ಮನುವನ್ನು ಮತ್ತು ಶತರೂಪೆಯನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಆ ಮನುವು ಶತರೂಪೆಯನ್ನು ವಿವಾಹ ಮಾಡಿಕೊಂಡ. ಆ ಮನು ಮತ್ತು ಶತರೂಪೆಯರ ದಾಂಪತ್ಯದಿಂದ ಮಾನವರು ಅಂತ ಹುಟ್ಟಲಿಕ್ಕೆ ಶುರುವಾಯಿತು. ಇದಿಷ್ಟು ಸನಾತನ ಸೃಷ್ಟಿ ಮತ್ತು ಆದಿ ಸೃಷ್ಟಿ, ಇದನ್ನು ಮೊದಲು ಹೇಳಿದ್ದಾರೆ. ಸ್ವಯಂಭವ ಮನ್ವಂತರ, ಸ್ವಯಂಭವ ಮನು ಸೃಷ್ಟಿ ಮಾಡಿದ ಮೇಲೆ ಒಂದು ಮನ್ವಂತರದವರೆಗೆ ಸ್ವಯಂಭವ ಮನುವೇ ಪ್ರಪಂಚವನ್ನು ಆಳಿದ. ಒಂದು ಮನ್ವಂತರ ಅಂತಂದರೆ 71 ಮಹಾಯುಗ. ಕೃತ, ತ್ರೇತ, ದ್ವಾಪರ, ಕಲಿಯುಗ, 4 ಯುಗಗಳು. ಈ ಚಕ್ರ 71 ಸಲ ತಿರುಗಿದರೆ ಒಂದು ಮಹಾಯುಗ. ಒಂದು ಸಲ ತಿರುಗಿದರೆ ಒಂದು ಮಹಾಯುಗ, 71 ಸಲ ತಿರುಗಿದರೆ ಒಂದು ಮನ್ವಂತರ. ಹಾಗಾಗಿ ಕೃತ, ತ್ರೇತ, ದ್ವಾಪರ, ಕಲಿಯುಗದ ಚಕ್ರ 71 ಸಲ ತಿರುಗುವವರೆಗೆ ಸ್ವಯಂಭವ ಮನುವೇ ಪ್ರಪಂಚವನ್ನು ಆಳಿದ. ಅವನ ಕಾಲದಲ್ಲಿ ಹುಟ್ಟಿದವರು ಅಂತಂದರೆ ಧ್ರುವರಾಜರು, ಇವರೆಲ್ಲ ಸ್ವಯಂಭವ ಮನ್ವಂತರದವರು, ಬಹಳ ಪ್ರಾಚೀನರು. ಧ್ರುವರಾಜರು ದೊಡ್ಡ ತಪಸ್ಸು ಮಾಡಿ, ಭಾಗವತದಲ್ಲಿ 6 ತಿಂಗಳು ತಪಸ್ಸು ಅಂತುಂಟು.
ಆದರೆ ಹರಿವಂಶದ ಪ್ರಕಾರ ಧ್ರುವರಾಜರ ತಪಸ್ಸು 3000 ವರ್ಷ ತಪಸ್ಸು ಮಾಡಿ ದಿವ್ಯ ಸ್ಥಾನವನ್ನು ಗಳಿಸಿದ್ದಾನೆ. ಧ್ರುವನ ವಂಶದಲ್ಲಿ ಅಂಗರಾಜ ಅಂತ ಒಬ್ಬ ಬಂದ, ಅಂಗದೇಶ ಅಂತ ಇವತ್ತಿದೆ, ಅಂಗದೇಶ ಕಟ್ಟಿದವನು ಅವನು. ಅದೇ ವಂಶದಲ್ಲಿ ಪರಮ ನೀಚನಾಗಿರ್ತಕ್ಕಂಥ ವೇನ ಅನ್ನುವಂಥ ಒಬ್ಬ ಹುಟ್ಟಿದ, ಅವನು ಧರ್ಮ ನಾಶ ಮಾಡಿದವನು. ಅವನು ರಾಜರು ಧರ್ಮ ಸ್ಥಾಪನೆ ಮಾಡಬೇಕು. ಧ್ರುವರಾಜರ ವಂಶದಲ್ಲಿ ಬಂದ ವೇನ ಧರ್ಮ ನಾಶ ಮಾಡಿದ. ಆಗ ಬ್ರಾಹ್ಮಣರ ಹುಂಕಾರದಿಂದ ಅವನು ಸತ್ತು ಹೋಗ್ತಾನೆ. ಬ್ರಾಹ್ಮಣರು ಮೊದಲು ಅವನಿಗೆ ಉಪದೇಶ ಮಾಡಿದರು, ವೇನನಿಗೆ ಧರ್ಮ ನಾಶ ಮಾಡಬೇಡ, ರಾಜರಾದವರು ಧರ್ಮಕ್ಕೆ ಪ್ರೋತ್ಸಾಹ ಕೊಡಬೇಕು. ಒಂದು ರಾಷ್ಟ್ರ, ಒಂದು ದೇಶ ಚೆನ್ನಾಗಿ ಮುನ್ನಡಿಬೇಕಾಗಿದ್ದರೆ 4 ಅಂಗಗಳು ಬೇಕು: ಧರ್ಮಾಂಗ, ನ್ಯಾಯಾಂಗ, ಸೇನಾಂಗ, ಅರ್ಥಾಂಗ. ಅರ್ಥಾಂಗ ಅಂದರೆ ಹಣಕಾಸು, ಅದು ಬೇಕು. ನ್ಯಾಯಾಂಗ ಬೇಕು, ನ್ಯಾಯಾಲಯಗಳು. ಧರ್ಮಾಂಗ ಬೇಕು, ದೇವರು, ಉತ್ಸವ, ದೇವಾಲಯ, ಹೋಮ, ಯಜ್ಞಗಳು, ಇದೆಲ್ಲ ಧರ್ಮಾಂಗ. ವೇದಾಧ್ಯಯನ ಇವೆಲ್ಲ ಧರ್ಮಾಂಗ, ನ್ಯಾಯಾಂಗ, ಅರ್ಥಾಂಗ. ಇನ್ನೊಂದು ಸೇನಾಂಗ, ಬಲ, ಸೈನಿಕರು ಬೇಕು. ನೀನು ಧರ್ಮಾಂಗ ನಾಶ ಮಾಡಿದರೆ ನಿನ್ನ ರಾಷ್ಟ್ರ ಅಂಗವಿಕಲ ಆಗ್ತದೆ, ಊನಾಂಗ ರಾಷ್ಟ್ರ ಆಗ್ತದೆ. ಒಂದು ವಾಹನದಲ್ಲಿ ಒಂದು ಚಕ್ರ ಕಳಚಿ ಬಿದ್ದರೆ ಮುಂದೆ ಹೋಗೋದಿಲ್ಲ. ಹಾಗೆ 4 ಅಂಗಗಳಲ್ಲಿ ಒಂದು ಅಂಗ ಹೋಯಿತು, ಧರ್ಮಾಂಗ ಹೋಯಿತು ಅಂದರೆ ಜೀವನವೇ ಮುಂದುವರಿಯೋದಿಲ್ಲ, ದೇಶ ಮುಂದುವರಿಯೋದಿಲ್ಲ, ಅಂಗವಿಕಲ ಆಗ್ತದೆ ಎಂದರು. ಆಗ ಆ ವೇನ ಎಚ್ಚೆತ್ತುಕೊಂಡು, ಹಾಗಾದರೆ ಧರ್ಮ ಮಾಡಿರಿ, ನಾನೇ ದೇವರು, ಏನು ಧರ್ಮ ಮಾಡ್ತೀರಿ ನನಗೆ ಮಾಡಿರಿ ಅಂತ ಶುರು ಮಾಡಿದ್ರು. ಎಲ್ಲ ಧರ್ಮ ನನಗೆ ಮಾಡಬೇಕು. ಪಂಚಾಮೃತ ಅಭಿಷೇಕ ಇದ್ದರೂ ನನಗೆ, ರಥೋತ್ಸವ ನನಗೇ ಮಾಡಿ, ಪ್ರತಿಷ್ಠೆ ನನ್ನ ಮೂರ್ತಿಯನ್ನೇ ಪ್ರತಿಷ್ಠೆ ಮಾಡಿ, ಯಾರೋ ಕೇಳಿದರು ಶ್ರಾದ್ದ ಮಾಡಬೇಕು ಅಂತ, ನನಗೇ ಮಾಡಿರಿ ಅಂತ ಅಂದವ. ಇಂಥ ದೌರ್ಜನ್ಯ ತೋರಿಸಿದ ವೇನ. ಆಗ ಬ್ರಾಹ್ಮಣರು ಅಂದರು, ಇವನ ತಲೆ ಕೆಟ್ಟಿದೆ, ಇವನಿಗೆ ಬುದ್ಧಿವಾದ ಹೇಳಿದರೂ ಉಪಯೋಗ ಇಲ್ಲ ಅಂತ ಹುಂಕಾರದಿಂದ ವೇನನನ್ನು ಸಾಯಿಸ್ತಾರೆ. ಆಮೇಲೆ ಅವನ ಬಲಗೈಯನ್ನು ಮಥನ ಮಾಡಿದಾಗ ಪೃಥು ಚಕ್ರವರ್ತಿ ಹುಟ್ಟಿದ. ಆ ಪೃಥು ಚಕ್ರವರ್ತಿ ಇಡೀ ಭೂಮಂಡಲದಲ್ಲಿ ಧರ್ಮ ಸ್ಥಾಪನೆ ಮಾಡಿದವನು ಅವನು. ಒಂದು ಕ್ಷಣ ಸಿಂಹಾಸನದಲ್ಲಿ ಕೂಡಲಿಲ್ಲ, ಸುಪ್ಪತ್ತಿಗೆಯಲ್ಲಿ ಮಲಗಲಿಲ್ಲ. ದೇಶ ದೇಶ ತಿರುಗಿ, ಗ್ರಾಮ ಗ್ರಾಮಗಳಲ್ಲಿ ತಿರುಗಿ, ಎಲ್ಲೆಲ್ಲಿ ದೇವಾಲಯ ಬಿದ್ದೋಗಿದೆ ಅದರ ಜೀರ್ಣೋದ್ಧಾರ ಮಾಡಬೇಕು, ಎಲ್ಲೆಲ್ಲಿ ಪೂಜೆ ನಿಂತು ಹೋಗಿದೆ ಅಲ್ಲಿ ಪೂಜೆ ನಡೀಬೇಕು, ಹೋಮ ಹವನಗಳು ನಡೀಬೇಕು, ವೇದಾಧ್ಯಯನ ನಡೀಬೇಕು. ಇಂಥ ಪ್ರೋತ್ಸಾಹ ಕೊಟ್ಟವನು ಪೃಥು ಚಕ್ರವರ್ತಿ. ಧರ್ಮಾಂಗಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟ. ಯಾಕೆ ಅಂದರೆ ಧರ್ಮೋ ರಕ್ಷತೆ ರಕ್ಷಿತಃ. ಬೇರೆ ಎಲ್ಲವೂ ಸುರಕ್ಷಿತವಾಗಿರಬೇಕಾದ್ರೆ ಧರ್ಮ ಚೆನ್ನಾಗಿರಬೇಕು. ಆದ್ದರಿಂದ ಪೃಥು ಚಕ್ರವರ್ತಿ ಧರ್ಮ ಸ್ಥಾಪನೆ ಮಾಡಿದ. ಇಡೀ ಭೂಮಂಡಲ ಧರ್ಮಮಯವಾಯಿತು. ಆದ್ದರಿಂದ ಭೂಮಂಡಲಕ್ಕೆ ಪೃಥುರಾಜನ ಪೃಥು ಚಕ್ರವರ್ತಿ ಹೆಸರಿಟ್ಟು ಪೃಥ್ವಿ ಮಂಡಲ ಅಂತ ಕರೆದರು. ಪೃಥ್ವಿ ಮಂಡಲ ಅಂತ ಹೆಸರು ಬಂದದ್ದೇ ಅವನಿಂದ. ಹೀಗೆ ಇವೆಲ್ಲ ಸ್ವಯಂಭವ ಮನ್ವಂತರದ ರಾಜರುಗಳು ಅಂತ ಅವರ ಕಥೆ ಹೇಳಿದ್ದಾರೆ. ಸ್ವಲ್ಪ ಹೇಳಿದರು. ಯಾಕೆ ನಾವಿರೋದೀಗ 7ನೇ ವೈವಸ್ವತ ಮನ್ವಂತರ. ಸ್ವಯಂಭವ ಮನ್ವಂತರ ಮುಗಿತು. ಸ್ವಾರೋಚಷ ಮನ್ವಂತರ 2ನೇದ್ದು, ಉತ್ತಮ ಮನ್ವಂತರ 3ನೇದ್ದು, 4ನೇದ್ದು ತಾಪಸ ಮನ್ವಂತರ, 5ನೇದ್ದು ರೈವತ, 6ನೇದ್ದು ಚಾಕ್ಷುಷ ಮನ್ವಂತರ, 7ನೇದ್ದು ವೈವಸ್ವತ ಮನ್ವಂತರ. ಸಪ್ತಮೇ ವೈವಸ್ವತ ಮನ್ವಂತರೇ ಅಂತ ಹೇಳ್ತೇವೆ. ಈ ಮನ್ವಂತರದ ಚರಿತ್ರೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ವೈವಸ್ವತ ಮನ್ವಂತರದ ಮನು ಯಾರು? ಮನು ಅಂತಂದರೆ ಇಡೀ ಪ್ರಪಂಚವನ್ನು ಒಂದು ಮನ್ವಂತರ ಅಂದರೆ 71 ಮಹಾಯುಗಗಳವರೆಗೆ ಆಳುವವನು ಮನು. ಅವನಾಳುವ ಕಾಲಕ್ಕೆ ಮನ್ವಂತರ ಅಂತ ಹೆಸರು. ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರ ಆಗಿ ಹೋಗ್ತದೆ. 71 ಮಹಾಯುಗಗಳ ರೌಂಡು 14 ಸಲ ತಿರುಗಿದರೆ ಆವಾಗ ಬ್ರಹ್ಮದೇವರ ಒಂದು ಹಗಲು ಅಂತ ಅರ್ಥ. ಈಗ 7ನೇ ರೌಂಡು ದ್ವಿತೀಯ ಪರಾರ್ಧ 50 ವರ್ಷ ಕಳೆದ ಮೇಲೆ ದ್ವಿತೀಯ ಪರಾರ್ಧದಲ್ಲಿ 7ನೇ ಮನ್ವಂತರ ನಡೀತಾ ಇದೆ, ವೈವಸ್ವತ ಮನ್ವಂತರ. ಈ ಕಾಲದ ಅಧಿಪತಿ ಯಾರು ಅಂತಂದರೆ ಸೂರ್ಯನ ಮಗ, ವಿವಸ್ವಂತನ ಮಗ. ಅವನ ಚರಿತ್ರೆ ಹೇಳ್ತಾರೆ. ಭಗವಂತನ ಮಗ ಬ್ರಹ್ಮದೇವರು, ಅಲ್ಲಿಂದ ಶುರು ಮಾಡಿದರು. ವಂಶವೃಕ್ಷದ ಮೂಲ ಪರಮಾತ್ಮ, ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಮರೀಚ ಋಷಿಗಳು, ಮರೀಚ ಋಷಿಗಳ ಮಕ್ಕಳೇ ಕಶ್ಯಪರು,
ಕಶ್ಯಪರ ಮಗನೇ ಸೂರ್ಯ. ಅವನಿಗೆ ಇನ್ನೊಂದು ಹೆಸರು ವಿವಸ್ವಾನ್, ವಿವಸ್ವಂತ ಅಂತ ಕರೀತಾರೆ. ಅವನೇ ಸೂರ್ಯ. ಆ ವಿವಸ್ವಂತನಿಗೆ 8 ಜನ ಮಕ್ಕಳು. ಸಂಜ್ಞಾದೇವಿ, ಛಾಯಾದೇವಿ ಅಂತ ಇಬ್ಬರಿದ್ದರು. ಆ ಇಬ್ಬರಲ್ಲಿ ಸೇರಿ ಒಟ್ಟು 8 ಜನ ಮಕ್ಕಳು ಹುಟ್ಟಿದ್ದಾರೆ. ಸಂಜ್ಞಾದೇವಿಯಲ್ಲಿ ಹುಟ್ಟಿದವರು ಸೂರ್ಯನ ಮಕ್ಕಳು 3 ಜನ. ಒಂದು ಶ್ರಾದ್ದದೇವ, ಇನ್ನೊಬ್ಬ ಸಾವರ್ಣಿ ಮತ್ತು ಯಮುನೆ. ಯಮ ಶ್ರಾದ್ದದೇವ, ಯಮ, ಯಮುನೆ 3 ಜನ ಸಂಜ್ಞಾದೇವಿಯಲ್ಲಿ ಹುಟ್ಟಿದರು. ಛಾಯಾದೇವಿಯಲ್ಲಿ 3 ಜನ ಹುಟ್ಟಿದರು. ಅದರಲ್ಲಿ ಸಾವರ್ಣಿ ಅಂತ ಒಬ್ಬ, ಶನೈಶ್ಚರ ಶನಿದೇವ ಮತ್ತು ತಪತಿ ಅಂತ 3 ಜನ. ಸಂಜ್ಞಾದೇವಿಯ 3 ಮಕ್ಕಳಲ್ಲಿ, ಸೂರ್ಯನಿಂದ ಹುಟ್ಟಿದ 3 ಮಕ್ಕಳಲ್ಲಿ ಶ್ರಾದ್ದದೇವನಿಗೇನೆ ವೈವಸ್ವತಮನು ಅಂತ ಹೆಸರು. ವಿವಸ್ವಂತನ ಮಗ ಆದ್ದರಿಂದ ವೈವಸ್ವತ. ಮನು ಪದವಿಯಲ್ಲಿದ್ದು ಆಳಿದ್ರಿಂದ ವೈವಸ್ವತ ಮನು ಅಂದರೆ ಶ್ರಾದ್ದದೇವ. ಇನ್ನೊಬ್ಬ ಯಮ, ಅವನ ಪರಿಚಯ ಇದೆ. ಅವನು ಪಾಪಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥವನು. ಅವನು ಶ್ರಾದ್ದದೇವ ಮನು 71 ಮಹಾಯುಗ ತನಕ ವೈವಸ್ವತಮನು, ಧರ್ಮಕರ್ಮ ನೋಡಿಕೊಳ್ಳುವವನು. ಯಮುನೆ ಯಮನ ತಂಗಿ, ಸೂರ್ಯನ ಮಗಳು. ಅವಳು ನದಿಯಾಗಿ ಹರಿತಾಳೆ. 2ನೇ ಹೆಂಡತಿ ಛಾಯಾದೇವಿ. ಛಾಯಾದೇವಿಯಲ್ಲಿ ಸಾವರ್ಣಿ, ಮುಂದಿನ ಮನ್ವಂತರದ ಮನು. ಶನೈಶ್ಚರ, ಅವನು ಗ್ರಹವಾದ, ಯಾರಿಗೆ ಯಾವ ಕಾಲದಲ್ಲಿ ಕೆಟ್ಟದಾಗತ್ತೆ ಅಂತ ಸೂಚನೆ ಮಾಡುವವನು ಅವನು. ಕೆಟ್ಟದ್ದು ಮಾಡುವವನಲ್ಲ ಶನಿ, ಕೆಟ್ಟದಾಗುತ್ತೆ ಅಂತ ಸೂಚನೆ ಮಾಡುವವನು. ಅದು ಶನಿ ಗ್ರಹದ ಕೆಲಸ. ಹೀಗೆ ಸಾವರ್ಣಿ ಮನು ಆಗ್ತಾನೆ, ಶನೈಶ್ಚರ ಗ್ರಹ ಆಗ್ತಾನೆ, ತಪತಿ ಅವಳು ನದಿಯಾಗಿ ಹರಿತಾಳೆ. ಆಮೇಲೆ ಸೂರ್ಯ ಒಂದು ಸಲ ಗಂಡು ಕುದುರೆ ರೂಪದಲ್ಲಿರ್ತಾನೆ. ಸಂಜ್ಞಾದೇವಿ ಹೆಣ್ಣು ಕುದುರೆ ಆಗಿರ್ತಾಳೆ. ಆವಾಗ 2 ಮಕ್ಕಳು ಹುಟ್ಟಿದರು. ಸೂರ್ಯನೂ ಕುದುರೆ, ಅವನ ಹೆಂಡತಿ ಸಂಜ್ಞಾದೇವಿಯೂ ಹೆಣ್ಣು ಕುದುರೆ. ಆಗ ಹುಟ್ಟಿದವರೇ ಅಶ್ವಿನಿ ಕುಮಾರರು ಅಂತ ಅವರ ಹೆಸರು. ಅಶ್ವಿನಿ ಕುಮಾರ ಅಂತ ಕರೀತಾರೆ. ನಾಸತ್ಯ ದಸ್ರ ಅಂತ ಹೆಸರು. ಇಡೀ ಜಗತ್ತಿನ ವೈದ್ಯರಾದರು. ಇದು ಸೂರ್ಯನ ಚರಿತ್ರೆ. ಇಲ್ಲಿ ಇಷ್ಟು ಹೇಳಿದಾಗ ಜನಮೇಜಯ ರಾಜ ಕೇಳ್ತಾನೆ, ಆ ವೈವಸ್ವತಮನುವಿಗೆ ಶ್ರಾದ್ದದೇವ ಅಂತ ಹೆಸರು ಯಾಕೆ ಬಂತು? ಶ್ರಾದ್ದಕ್ಕೂ ಅವನಿಗೂ ಏನು ಸಂಬಂಧ? ಆಗ ಹೇಳಿದರು, ಧರ್ಮಕರ್ಮಗಳನ್ನು ನೋಡಿಕೊಳ್ಳುವವನೇ ಮನು, ವೈವಸ್ವತಮನು. ಧರ್ಮಕರ್ಮಗಳಲ್ಲಿ ಪ್ರಧಾನವಾದ ಧರ್ಮ ಅಂದರೆ ಶ್ರಾದ್ದ. ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ ಅಂತಾರೆ. ಇವತ್ತು ಹೆಚ್ಚಾಗಿ ದೇವತಾ ಕಾರ್ಯ ನಡೀತದೆ. ಆದರೆ ದೇವಕಾರ್ಯಕ್ಕಿಂತಲೂ ಪ್ರಧಾನವಾಗಿ ಮಾಡಬೇಕಾದದ್ದು ಶ್ರಾದ್ದ. ಶ್ರಾದ್ದ ಬಿಡ್ತಾರೆ, ದೇವತಾ ಕಾರ್ಯ ಮಾಡ್ತಾರೆ, ಅದು ಸರಿಯಲ್ಲ. ದೇವತಾ ಕಾರ್ಯಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಶ್ರಾದ್ದ ಮಾತ್ರ ಬಿಡ್ತಕ್ಕದ್ದಲ್ಲ. ಶ್ರದ್ಧೆಯಿಂದ ಮಾಡಬೇಕಾದ ಕಾರ್ಯ, ಆದ್ದರಿಂದಲೇ ಅದನ್ನು ಶ್ರಾದ್ದ ಅಂತ ಕರೀತಾರೆ. ಎಲ್ಲವನ್ನೂ ಶ್ರದ್ಧೆಯಿಂದಲೇ ಮಾಡಬೇಕು. ದೇವರ ಪೂಜೆಯೂ ಶ್ರದ್ಧೆಯಿಂದಲೇ ಮಾಡಬೇಕು. ಆದರೆ ಪಿತೃಕಾರ್ಯಕ್ಕೆ ಮಾತ್ರ ಶ್ರಾದ್ದ ಅಂತ ಹೆಸರು. ಯಾಕೆ? ಶ್ರದ್ಧೆ ಜಾಸ್ತಿ ಬೇಕದಕ್ಕೆ. ಆ ಶ್ರಾದ್ದವನ್ನು ನೋಡ್ಕೊಳ್ತಕ್ಕಂಥವನೇ ವೈವಸ್ವತ ಮನು. ಆದ್ದರಿಂದ ಅವನಿಗೆ ಶ್ರಾದ್ದದೇವ ಅಂತ ಹೆಸರು. ಆಗ ಜನಮೇಜಯ ರಾಜ ಕೇಳ್ತಾನೆ, ಶ್ರಾದ್ದದ ಬಗ್ಗೆ ನನಗೆ ಮಾಹಿತಿ ಕೊಡ್ರಿ. ಪಿತೃದೇವತೆಗಳು ಅಂದರೆ ಯಾರು? ಶ್ರಾದ್ದದಲ್ಲಿ ಪಿತೃದೇವತೆಗಳ ಪೂಜೆ ಮಾಡೋದು, ಆಮೇಲೆ ಪಿತೃಗಳಿಗೆ ಪೂಜೆ. ಒಟ್ಟು ಶ್ರಾದ್ದದಲ್ಲಿ 3 ಭಾಗ ಇದೆ. ಮೊದಲು ವಿಶ್ವೇ ದೇವಸ್ಥಾನ ಅಂತ ವಿಶ್ವೇ ದೇವತೆಗಳನ್ನು ಪೂಜೆ ಮಾಡಿ, ಆಮೇಲೆ ಪಿತೃದೇವತೆಗಳು ಅಂತ ಪಿತೃದೇವತೆಗಳ ಪೂಜೆ ಮಾಡಿ, ಆಮೇಲೆ ಅಗಲಿ ಹೋಗಿರ್ತಾರಲ್ಲ ನಮ್ಮ ಪೂರ್ವಿಕರು, ಅವರನ್ನು ಪೂಜೆ ಮಾಡೋದು, ಅದು ಪಿತೃಗಳ ಪೂಜೆ. ಹೀಗೆ ವಿಶ್ವೇ ದೇವತೆಗಳು, ಪಿತೃದೇವತೆಗಳು ಮತ್ತು ಅಗಲಿದ ಪಿತೃಗಳು 3ಗೆ ಪೂಜೆ ಮಾಡಬೇಕು. ವಿಶ್ವೇ ದೇವತೆಗಳ ಪೂಜೆ ಯಾಕೆ ಅಂದರೆ ಶ್ರಾದ್ದಕ್ಕೆ ವಿಘ್ನ ಬರದಂತೆ ನೋಡಿಕೊಳ್ಳುವವರು ಅವರು. ಇಲ್ಲದಿದ್ದರೆ ಅಸುರರು, ರಾಕ್ಷಸರು, ಪಿಶಾಚಿಗಳು ಶ್ರಾದ್ದವನ್ನು ಹಾಳು ಮಾಡಲಿಕ್ಕೆ ಬರ್ತಿರ್ತಾರೆ. ಶ್ರಾದ್ದ ನಡೆಯುವಾಗ ಹಾಳು ಮಾಡ್ತಾರೆ ಅವರು. ಅವರನ್ನು ಹಾಳು ಮಾಡದಂತೆ ನೋಡಿಕೊಳ್ಳುವವರು ವಿಶ್ವೇ ದೇವತೆಗಳು. ಪಿತೃದೇವತೆಗಳು ಅಂತ ಇದ್ದಾರೆ, ಬ್ರಹ್ಮದೇವರ ಮೊಮ್ಮಕ್ಕಳವರು. ಆ ಪಿತೃದೇವತೆಗಳ ಕೆಲಸ ಏನು? ಇಲ್ಲಿ ನಾವು ಅಗಲಿ ಹೋದವರಿಗೆ ಗೋತ್ರ, ಹೆಸರು ಉಚ್ಚಾರಣೆ ಮಾಡಿ 3 ಪಿಂಡ ಇಡ್ತೇವೆ. ಆ ಹೆಸರು ಗೋತ್ರ ಉಚ್ಚಾರಣೆ ಮಾಡಿದ್ದನ್ನು ತಿಳ್ಕೊಂಡು ಅವರು ಎಲ್ಲಿ ಹುಟ್ಟಿರ್ತಾರೆ ನೋಡಿ ಅವರಿಗೆ ಆಹಾರ ಮುಟ್ಟಿಸುವವರು ಆ ಪಿತೃದೇವತೆಗಳು. ಆದ್ದರಿಂದ ಅವರಿಗೆ ಮೊದಲು ಪೂಜೆ ಮಾಡಬೇಕು.
ಶ್ರಾದ್ದ ರಕ್ಷಕರು ವಿಶ್ವದೇವತೆಗಳು. ನಮ್ಮ ಪಿತೃಗಳಿಗೆ ಆಹಾರ ಮುಟ್ಟಿಸುವವರು ಪಿತೃದೇವತೆಗಳು. ಅವರಿಗೆ ಆ ಶಕ್ತಿಯನ್ನು ಬ್ರಹ್ಮದೇವರು ಕೊಟ್ಟಿದ್ದಾರೆ. ನಮ್ಮನ್ನು ಅಗಲಿ ಹೋದವರು ಅವರೇನು ಮನುಷ್ಯರಾಗಿದ್ದಾರಾ ಅಥವಾ ಪ್ರಾಣಿಗಳಾಗಿ ಹುಟ್ಟಿದ್ದಾರಾ, ದೇವತೆಗಳಾಗಿದ್ದಾರಾ, ನರಕದಲ್ಲಿದ್ದಾರಾ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ಸತ್ತು ಹೋದ ಮೇಲೆ ಎಲ್ಲಿ ಹೋದರೂ ಆ ಜೀವ ನಮಗೇನೂ ಕಾಂಟ್ಯಾಕ್ಟೇ ಇಲ್ಲ. ಆದರೆ ಪಿತೃದೇವತೆಗಳು ಅಂತ ಇದ್ದಾರಲ್ಲ, ಅವ್ರಿಗೆ ಗೊತ್ತಿದೆ. ಪ್ರತಿಯೊಬ್ಬ ಮನುಷ್ಯನ ಅಗಲಿ ಹೋದ ಪಿತೃಗಳು ಎಲ್ಲಿರ್ತಾರೆ ಅನ್ನೋದು ಪಿತೃದೇವತೆಗಳಿಗೆ ಗೊತ್ತಿರ್ತದೆ. ಅದಕ್ಕೋಸ್ಕರ ಅವರಿಗೆ ಮೊದಲು ಪೂಜೆ ಮಾಡಿ ಆಮೇಲೆ 3 ಪಿಂಡ ಇಟ್ಟು ಪಿತಾಮಹ ಪ್ರಪಿತಾಮಹ ಅವರಿಗೆ ಶ್ರಾದ್ದ ಅವರನ್ನು ಆವಾಹನೆ ಮಾಡಿ, ತಂದೆ ಅವರ ತಂದೆ ಅವರ ತಂದೆ 3 ಪಿಂಡದಲ್ಲಿ ಆವಾಹನೆ ಮಾಡಿ ನಾಮ ಗೋತ್ರ ಅವರದ್ದೆಲ್ಲ ಹೇಳಿ ಅಲ್ಲಿ ನಾವೇನು ಸಮರ್ಪಣೆ ಮಾಡ್ತೇವೆ ಅದನ್ನು ನೋಡಿಕೊಂಡು ಪಿತೃದೇವತೆಗಳು ಅವರಿಗೆ ಆಹಾರ ಮುಟ್ಟಿಸ್ತಾರೆ. ಇಲ್ಲಿ ನಾವು ಬಾಳೆಹಣ್ಣು ನೈವೇದ್ಯ ಮಾಡ್ತೇವೆ, ಅನ್ನ ನೈವೇದ್ಯ ಮಾಡ್ತೇವೆ. ಅವರು ಒಂದು ವೇಳೆ ಪ್ರಾಣಿಗಳಾಗಿ ಹುಟ್ಟಿದರೆ ನಾವು ಮಾಡಿದ ಅನ್ನವನ್ನು ಪರಿವರ್ತನೆ ಮಾಡಿ, ನೈವೇದ್ಯ ಮಾಡಿದ ಅನ್ನ ಪರಿವರ್ತನೆ ಮಾಡಿ ಹುಲ್ಲು ಮಾಡಿ ಕೊಡ್ತಾರಂತೆ ಅವರಿಗೆ. ಹೀಗೆ ಆ ಪಿತೃದೇವತೆಗಳಿಗೆ ಅದೆಲ್ಲ ಶಕ್ತಿ ಇದೆ. ನಾವು ಇಲ್ಲಿ ನಮ್ಮ ತಂದೆಗಳಿಗೆ ಏನು ಕೊಡ್ತೇವೆ ಅದನ್ನು ಪರಿವರ್ತನೆಗೊಳಿಸಿ ಅವರು ಎಲ್ಲಿ ಹುಟ್ಟಿದ್ದಾರೆ, ಅವರು ರಾಕ್ಷಸರಾಗಿ ಹುಟ್ಟಿದರೆ ಮಾಂಸವಾಗಿ ಮಾಡ್ತಾರೆ, ಪಕ್ಷಿಗಳಾಗಿ ಹುಟ್ಟಿದರೆ ಮಾಂಸ, ದೇವತೆಗಳಾಗಿ ಹುಟ್ಟಿದರೆ ತುಪ್ಪವಾಗಿ ಪರಿಣಾಮ ಮಾಡ್ತಾರೆ. ಯಾಕೆ ದೇವತೆಗಳ ಆಹಾರ ತುಪ್ಪ. ಅದನ್ನು ಪರಿಣಾಮ ಮಾಡಿ ಆಯಾ ಎಲ್ಲಿ ಹುಟ್ಟಿರ್ತಾರೆ ಅವರಿಗೆ ಆಹಾರ ಮುಟ್ಟಿಸ್ತಾರೆ. ಇದು ಪಿತೃದೇವತೆಗಳ ಕೆಲಸ. ಆಮೇಲೆ ಅದು ಅವರ ಎದುರಿಗೆ ಮೊದಲು ವಿಶ್ವದೇವತೆಗಳಿಗೆ ಊಟ ಹಾಕಿ ಪಿತೃದೇವತೆಗಳಿಗೆ ಊಟ ಹಾಕಿ ಅವರನ್ನು ಕೂಡಿಸಿ ಅವರ ಊಟ ಮುಗಿದ ಮೇಲೆ 3 ಪಿಂಡ ಇಟ್ಟು ಆ 3 ಪಿಂಡದಲ್ಲಿ ನಮ್ಮ ಪಿತೃಗಳನ್ನು ಆವಾಹನೆ ಮಾಡಿ ಶ್ರಾದ್ದ ಮಾಡುವಾಗ ಅದನ್ನು ನೋಡಿಕೊಂಡು ಅವರು ಅದರಲ್ಲಿ ಮುಟ್ಟಿಸ್ತಾರೆ. ಇದು ಶ್ರಾದ್ದ ಅಂದರೆ ಈ 3 ಭಾಗ: ವಿಶ್ವದೇವ, ಪಿತೃದೇವ ಮತ್ತು ಅಗಲಿ ಹೋದ ಪಿತೃಗಳು, ಇವರಿಗೆ ಆರಾಧನೆ ಮಾಡೋದು. ಇದನ್ನು ನಮಗಿನ್ನೂ ವಿಸ್ತಾರವಾಗಿ ಹೇಳಿ, ಆ ಪಿತೃದೇವತೆಗಳು ಯಾರು, ಯಾವ ವಂಶದವರು, ಅವರ ವಂಶಾವಳಿ ಏನು, ಆ ಪಿತೃದೇವತೆಗಳದ್ದು ಎಲ್ಲ ಕೇಳಿದಾಗ ಇದನ್ನು ವೈಶಂಪಾಯನರು ಹೇಳ್ತಾರೆ. ಹಿಂದೆ ಭೀಷ್ಮಾಚಾರ್ಯರು ತಮ್ಮ ತಂದೆ ಶಂತನು ಚಕ್ರವರ್ತಿಗೆ ಶ್ರಾದ್ದ ಮಾಡುವಾಗ ಶಂತನು ಭೀಷ್ಮನಿಗೆ ಉಪದೇಶ ಮಾಡಿದ ಕಥೆ, ಅದನ್ನು ನಿನಗೆ ಹೇಳ್ತೇನೆ ಅಂದರು. ಒಮ್ಮೆ ಭೀಷ್ಮಾಚಾರ್ಯರು ಶಂತನುವಿಗೆ ಶ್ರಾದ್ದ ಮಾಡ್ತಿದ್ದರಂತೆ. ಶಂತನು ಸತ್ತ ಮೇಲೆ ಶ್ರಾದ್ದ ಮಾಡುವಾಗ ವಿಶ್ವದೇವತೆಗಳ ಆರಾಧನೆ ಮುಗೀತು. ಅವರಿಗೆ ಎಲೆ ಹಾಕಿ ಬಡಿಸಿದ್ದಾಯಿತು, ಊಟ ಆಯಿತು, ಪಿತೃದೇವತೆಗಳದ್ದಾಯಿತು. ಇನ್ನು ಪಿಂಡ ಇಡಬೇಕು. ಯಾರಿಗೆ? ಭೀಷ್ಮಾಚಾರ್ಯ, ಶಂತನು, ಅವರಪ್ಪ 3 ಮಂದಿಗೆ ಪಿಂಡ ಇಡಬೇಕು. ಆ ಪಿಂಡ ಕಟ್ಟಿದ್ದಾರೆ. ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ ಅದನ್ನೆಲ್ಲ ತಿಳ್ಕೊಂಡಿದ್ದರು ಭೀಷ್ಮಾಚಾರ್ಯರು. 8 ದ್ರವ್ಯ ಹಾಕಿದರೆ ಅದು ಪಿಂಡ ಆಗ್ತದೆ. ಸುಮ್ಮನೆ ಅನ್ನ ಮುದ್ದೆ ಮಾಡಿ ಇಡೋದಲ್ಲ. ಅನ್ನ, ಅದಕ್ಕೆ ಸ್ವಲ್ಪ ನೀರು, ಜೇನುತುಪ್ಪ, ಬಾಳೆಹಣ್ಣು, ತುಪ್ಪ, ಎಳ್ಳು, ಮೊಸರು, ಬೆಲ್ಲ ಇದನ್ನೆಲ್ಲ ಸೇರಿಸಿ ಅದನ್ನು ಪಿಂಡ ಮಾಡಿ ಇಟ್ಟರೆ ಅದು ಅವರ ಶರೀರ ಆಗ್ತದೆ. ಈ ರೀತಿ ಪಿಂಡ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಇನ್ನೇನು ಪಿಂಡ ಇಡಬೇಕು. ಭೂಮಿ ಸೀಳಿತಂತೆ, ಭೂಮಿ ಬಿರುಕು ಬಿಟ್ಟು ಕೂಡಲೇ ಒಂದು ಸಲ ಆಶ್ಚರ್ಯ ಆಯಿತು ಭೀಷ್ಮಾಚಾರ್ಯರಿಗೆ. ಪಿಂಡ ಇಡಬೇಕು, ಭೂಮಿ ಸೀಳಿ ಹೋಗಿದೆ. ಇದೇನು ಭೂಮಿ ಬಿರುಕು ಬಿಡ್ತು ಅಂತ ನೋಡುವಾಗ ಆ ಬಿರುಕು ಬಿಟ್ಟ ಜಾಗದಿಂದ ಒಂದು ಕೈ ಮೇಲೆ ಬಂತಂತೆ. ಬರೇ ಕೈ ಬರ್ತಾ ಇದೆ. ಭೀಷ್ಮಾಚಾರ್ಯರಾಗಲಿಕ್ಕೆ ಧೈರ್ಯವಾಗಿ ಕೂತ್ಕೊಂಡಿದ್ದು. ಇನ್ಯಾರಾದರೂ ಶ್ರಾದ್ದ ಮಾಡುವಾಗ ಈ ರೀತಿ ಬಿರುಕು ಬಿಟ್ಟು ಕೈ ಮಾತ್ರ ಮೇಲೆ ಬಂದಿದ್ದರೆ ಶ್ರಾದ್ದವೂ ಬೇಡ, ಎಂಥದ್ದು ಬೇಡ ಅಂತ ಆ ಪಿಂಡ ಎಷ್ಟು ಓಡೋಗಿಬಿಡ್ತಿದ್ರು. ಭೀಷ್ಮಾಚಾರ್ಯರು ಧೈರ್ಯವಾಗಿ ಆ ಕೈ ಯಾರದ್ದು ನೋಡೋಣ ಅಂತ ಕೈಯನ್ನು ನೋಡ್ತಾರೆ. ಅದರಲ್ಲಿ ಚಿನ್ನದ ಆಭರಣ, ಸುವರ್ಣದ ಆಭರಣ, ಅದು ಶಂತನು ಚಕ್ರವರ್ತಿದ್ದು. ಅದು ಗೊತ್ತಿತ್ತು ಭೀಷ್ಮರಿಗೆ. ಶಂತನು ಧರಿಸ್ತಾ ಇದ್ದ ಆಭರಣ ಕೈಯಲ್ಲಿ ಕಾಣ್ತಾ ಇದೆ. ಉಂಗುರ, ಕಡಗ ಅದೆಲ್ಲ ಹಾಕ್ಕೊಂಡಿದ್ದರು. ಇದು ನಮ್ಮ ತಂದೆ ಕೈ ಅಂತ ಭೀಷ್ಮನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಹಾಗಾದರೆ ಆ ಕೈಯಲ್ಲೇ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡೋದಕ್ಕಿಂತ ಆ ಕೈಯಲ್ಲೇ ಎಲ್ಲ ಅನ್ನ ಹುಳಿ ಎಲ್ಲ ಬಡಿಸಿಬಿಡೋಣ, ತುತ್ತು ಬಡಿಸಿಬಿಡೋಣ ಅಂತ ಯೋಚನೆ ಮಾಡಿದರು. ಆದರೆ ಭೀಷ್ಮಾಚಾರ್ಯರು ಯೋಚನೆ ಮಾಡ್ತಾರೆ, ಇದು ಶಾಸ್ತ್ರ ಅಲ್ಲ, ಶಾಸ್ತ್ರೋಕ್ತವಾಗಿ ಮಾಡಬೇಕು, ವಿಧಿ ಪ್ರಕಾರ ಮಾಡಬೇಕು. ತಂದೆ ಕೈ ಚಾಚಿದರೂ ಕೂಡ ಕೈಯಲ್ಲಿ ಹಾಕೋದಲ್ಲ.
ನಾನೇ ಬಂದಿದ್ದೇನೆ ಕಣೋ ಅಂತಂದರೆ ಬಾಳೆಯಲ್ಲಿ ಹಾಕಿ ಊಟ ಹಾಕೋದು ಅಲ್ಲ. ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿ ಪಿಂಡ ಮೂಲದಲ್ಲೇ ಎಲ್ಲ ಸಮರ್ಪಣೆ ಮಾಡಬೇಕು. ಇದು ಶ್ರಾದ್ದದ ಕ್ರಮ. ಇದು ಚೆನ್ನಾಗಿ ಗೊತ್ತಿತ್ತು ಭೀಷ್ಮಾಚಾರ್ಯರಿಗೆ. ಅದರಿಂದ ಶಂತನು ಕೈ ಚಾಚಿದರೂ ಕೂಡ ಕೈಯಲ್ಲಿ ಏನೂ ಇಡಲಿಲ್ಲ. ಆ ಕೈ ಹಾಗೇ ಇದೆ. ಈ ಕಡೆ ಪಿಂಡ ಇಟ್ಟರು, ಪಿಂಡದಲ್ಲಿ ಆವಾಹನೆ ಮಾಡಿ ಅಲ್ಲೇ ಬಾಳೆಹಣ್ಣು ಎಲೆ ಹಾಕಿ ಅನ್ನ ಎಲ್ಲ ಸಮರ್ಪಣೆ ಮಾಡಿದರು. ಆಮೇಲೆ ಕೈ ಹೋಯಿತು. ಕೈ ಹೋಗಿ ಶಂತನು ಚಕ್ರವರ್ತಿ ಹೇಳ್ತಾನೆ, ಭೀಷ್ಮ, ನಾನು ಕೈ ಚಾಚಿದ್ದು ನನ್ನ ಕೈಯಲ್ಲಿ ನೀನು ತುತ್ತಿಡಬೇಕು ಅಂತ ಅಲ್ಲ. ಮತ್ತು ನಾನು ಕೈ ಚಾಚಿದ್ದೆ ಯಾಕೆ ಅಂದರೆ ನೀನು ಹೇಗೆ ಶ್ರಾದ್ದ ಮಾಡ್ತೀನಿ ಅಂತ ಪರೀಕ್ಷೆ ಮಾಡಲಿಕ್ಕೆ ಕೈ ಚಾಚಿದ್ದು. ಶಾಸ್ತ್ರ ಪ್ರಕಾರ ಮಾಡ್ತಾ ಇದ್ದಿ, ಬರೀ ಅಪ್ಪ ಅನ್ನೋ ವ್ಯಾಮೋಹ ಅಲ್ಲ, ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಿ. ನನ್ನ ಪರೀಕ್ಷೆಯಲ್ಲಿ ನೀನು ಪಾಸಾದ. ಯಾಕೆ ಕೈಯಲ್ಲಿ ಇಡಲಿಲ್ಲ, ಅದಕ್ಕೆ ಪಾಸಾದ. ಪಿಂಡದಲ್ಲೇ ಆವಾಹನೆ ಮಾಡಬೇಕು, ಪಿಂಡ ಮೂಲದಲ್ಲೇ ನೈವೇದ್ಯ ಮಾಡಬೇಕು, ಕೈಯಲ್ಲಿ ಹಿಡ್ಕೂಡ್ದು. ಅದು ನೀನು ತಿಳ್ಕೊಂಡು ಮಾಡ್ತಾ ಇದ್ದಿ. ಬಹಳ ಸಂತೋಷ ಆಯಿತು. ನಿನಗೆ ವರ ಕೊಡ್ತೇನೆ, ನೀನು ಇಚ್ಛೆ ಪಟ್ಟಾಗ ನಿನಗೆ ಮರಣ ಬರಲಿ, ಅಲ್ಲಿಯವರೆಗೆ ನಿನಗೆ ಮೃತ್ಯುವೇ ಇಲ್ಲ, ಸ್ವಚ್ಛಂದ ಮೃತ್ಯುವಾಗು, ಸ್ವೇಚ್ಛಾ ಮರಣೆಯಾಗು ಅಂತ ಶಂತನು ಚಕ್ರವರ್ತಿ ವರ ಕೊಡ್ತಾರೆ. ಆಮೇಲೆ ಭೀಷ್ಮರು ಬಹಳ ಸಂತೋಷಪಟ್ಟರು. ಮತ್ತೆ ಕೇಳ್ತಾನೆ ಶಂತನು, ನನಗೆ ತೋಚಿದ ವರ ನಾನು ಕೊಟ್ಟಿದ್ದೀನಿ, ಈಗ ನಿನಗೇನು ಬೇಕೋ ಕೇಳು, ನಿನಗೇನು ವರ ಬೇಕು ಕೇಳು ಅಂದಾಗ ಶ್ರಾದ್ದದ ಮಹಿಮೆ ಹೇಳ್ರಿ ಅಂತ ಕೇಳ್ತಾನೆ. ಶ್ರಾದ್ದದ ಮಹಿಮೆ ಏನು, ಯಾಕೆ ಶ್ರಾದ್ದ ಮಾಡಬೇಕು, ಶ್ರಾದ್ದದ ವೈಶಿಷ್ಟ್ಯ ಅದನ್ನೆಲ್ಲ ತಿಳಿಸ್ಬೇಕು ಅಂತ ಕೇಳಿದಾಗ ಒಂದು ಘಟನೆ ಹೇಳ್ತಾರೆ. ಹಿಂದೆ ಕೌಶಿಕ ಶತುದಾಯಾದಾಹ, ಕೌಶಿಕ ಅಂತ ಒಬ್ಬ ಬ್ರಾಹ್ಮಣರಿದ್ದರಂತೆ. ಅವರಿಗೆ 7 ಜನ ಮಕ್ಕಳು. ಅವರು ಗಾರ್ಗ್ಯಾಚಾರ್ಯರಲ್ಲಿ ಅಧ್ಯಯನಕ್ಕಿದ್ದರು. ತಂದೆ ಸತ್ತ ಮೇಲೆ ಗಾರ್ಗ್ಯಾಚಾರ್ಯರಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ಗಾರ್ಗ್ಯರು ಅವರಿಗೆ ಕೊಟ್ಟ ಕೆಲಸ ಏನು ಅಂತಂದರೆ ದನ ಮೇಯಿಸ್ಕೊಂಡು ಬನ್ನಿ ಅಂತ. ದಿನ ಬೆಳಗ್ಗೆ ಹೋಗಿ ಹಸುಗಳನ್ನು ಮೇಯಿಸ್ಕೊಂಡು ಬರೋದು ಸಾಯಂಕಾಲ. ಗುರು ಶುಶ್ರೂಷೆಯ ವಿದ್ಯೆ, ಮೊದಲು ಗುರುಗಳ ಸೇವೆ ಮಾಡಬೇಕು, ಆಮೇಲೆ ವಿದ್ಯೆ ಹೇಳಿಕೊಡ್ತಾರೆ. ದನ ಮೇಯಿಸ್ಕೊಂಡು ಬನ್ನಿ ಅಂತ ಕಳಿಸಿದ್ರು. 7 ಜನ ಅಣ್ಣ ತಮ್ಮಂದಿರು ಗಾರ್ಗ್ಯಾಚಾರ್ಯರ ಹಸುಗಳನ್ನು ಕರ್ಕೊಂಡು ಕಾಡಿಗೆ ಬಂದಿದ್ದರು. ಒಂದು ದಿವಸ ಅವರಿಗೆ ಬಹಳ ಹಸಿವಾಯ್ತಂತೆ. ದನ ಮೇಯಿಸ್ತಾ ಇದ್ದಾರೆ, ಎಲ್ಲೋ ಮಾತಾಡಿಕೊಂಡು ದೂರ ಬಂದುಬಿಟ್ರು. ಹಸಿವಾಯಿತು, ಮನೆಗೆ ಹೋಗುವಷ್ಟು ತಾಳ್ಮೆ ಇಲ್ಲ. ಕೊನೆಗೆ 7 ಜನ ಸೇರಿ ತೀರ್ಮಾನ ಮಾಡಿದರು, ಹಸಿವಾಗ್ತಾ ಇದೆ, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು, ಬೇರೆ ಯಾವ ಆಹಾರವೂ ಅಲ್ಲಿ ಸಿಗಲಿಲ್ಲ. ಕೊನೆಗೆ ಒಂದು ಹಸುವನ್ನೇ ಕೊಂದು ಅದರ ಮಾಂಸ ತಿನ್ನೋಣ ಅಂತ ಯೋಚನೆ ಮಾಡಿ ಗೋಹತ್ಯೆ ಮಾಡಿ ಮಾಂಸ ತಿಂದ್ರಂತೆ. ಆದರೆ ಕೊನೆ ಮಗ ಹೇಳಿದ 7 ಜನರಲ್ಲಿ ಕೊನೆ ತಮ್ಮ ಹೇಳ್ತಾನೆ, ಗೋಹತ್ಯೆ ಮಾಡಿ ನಾವು ಮಾಂಸ ತಿಂತಾ ಇದ್ದೀವಿ, ಹಾಗೇ ತಿನ್ನಬಾರ್ದು. ಯಾವುದೇ ಅಪರೂಪದ ವಸ್ತು ಸಿಕ್ಕಾಗ ಅದನ್ನು ನಮ್ಮ ಪೂರ್ವಿಕರಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು, ಅದರಿಂದಲೇ ಶ್ರಾದ್ದ ಮಾಡಬೇಕು. ಎಷ್ಟು ನಿಯಮ ಇದೆ ಅಂದರೆ, ಹೊಸ ಬೆಳೆ ಬಂದಾಗ ಶ್ರಾದ್ದ ಮಾಡ್ತಿದ್ದರಂತೆ ಹಿಂದೆ. ವಿಶ್ವದೇವತೆಗಳಿಗೆ, ಪಿತೃದೇವತೆಗಳಿಗೆ, ಅವರ ಪಿತೃಗಳಿಗೆ ಸಮರ್ಪಣೆ ಮಾಡಿ ತಾವು ಉಪಯೋಗಿಸೋದು. ಹೊಸ ಬೆಳೆ ಬಂದರೆ ಅಥವಾ ಅನಿರೀಕ್ಷಿತವಾಗಿ ಹಣ ಬಂದರೆ, ಎಲ್ಲೋ ಉದ್ಯೋಗಕ್ಕೆ ಸೇರಿ ಮೊದಲನೇ ತಿಂಗಳ ಸಂಬಳ ಬಂತು ಅಂತಂದರೆ ಶ್ರಾದ್ದನೆ ಮಾಡಿ ಅವರಿಗೆಲ್ಲ ಅರ್ಪಣೆ ಮಾಡಿ ಆಮೇಲೆ ತಾವು ಉಪಯೋಗಿಸೋದು. ಅಪರೂಪದ ಪದಾರ್ಥ ಸಿಕ್ಕಾಗ ಪಿತೃಗಳಿಗೆ ಸಮರ್ಪಣೆ ಮಾಡದೆ ಉಪಯೋಗಿಸಬಾರ್ದು ಅಂತ ನಿಯಮ ಇಟ್ಕೊಂಡಿದ್ದರು ಅವರು. ಆದ್ದರಿಂದ ಈ ಗೋಮಾಂಸವನ್ನೇ ಪಿತೃಗಳಿಗೆ ಸಮರ್ಪಣೆ ಮಾಡಿಬಿಡೋಣ, ಶ್ರಾದ್ದ ಮಾಡೋಣ ಅಂತ ಅಲ್ಲೆಲ್ಲಿ ಕಾಡಿನಲ್ಲಿ ಶ್ರಾದ್ದ ಮಾಡ್ತಾರೆ. ಕಾಡದು ಮಾನಸಿಕವಾಗಿ ಮಾಡಿದರಂತೆ. ಮಾನಸಿಕವಾಗಿ ಪಿತೃಗಳನ್ನು ಸ್ಮರಣೆ ಮಾಡಿ ಅವರಿಗೆ ಅದನ್ನು ಮನಸಾ ಸಮರ್ಪಣೆ ಮಾಡಿ ತಾವು ತಿಂದರು. ಮನೆಗೆ ಬಂದರು. ಏನೋ ಸುಳ್ಳು ಹೇಳಿದರು ಆಚಾರ್ಯರ ಹತ್ರ, ದನ ಏನೋ ಹುಲಿ ತಿಂತು ಹಾಗೆ ಅಂತ. ಆದರೆ ಈ ಗೋಹತ್ಯೆ ಮಾಡಿದ ಪಾಪದಿಂದ ಅವ್ರಿಗೆ ಎಂಥ ಶಿಕ್ಷೆ ಆಗಬೇಕಾಗಿತ್ತು. ಒಂದು ಗೋವನ್ನು ಕೊಂದರೆ ಆ ಗೋವಿನ ದೇಹದಲ್ಲಿ ಎಷ್ಟು ರೋಮಗಳಿರ್ತದೋ ಒಂದೊಂದು ರೋಮಕ್ಕೆ 1000 ವರ್ಷ ಲೆಕ್ಕ ಹಾಕಬೇಕಂತ. ಅಷ್ಟು 1000 ವರ್ಷ ನರಕದಲ್ಲಿರಬೇಕು. ಆದರೆ ಈ 7 ಜನ ಗೋಹತ್ಯೆ ಮಾಡಿದವರು ಕಾಲಕ್ರಮೇಣ ಸತ್ತರು, ನರಕಕ್ಕೆ ಹೋಗಲಿಲ್ಲ, ಕೂಡಲೇ ಭೂಮಿಯಲ್ಲಿ ಹುಟ್ಟಿದ್ರಂತೆ. ಶ್ರಾದ್ದದ ಮಹಿಮೆ, ಮನಸಾ ಶ್ರಾದ್ದ ಮಾಡಿದ್ದರಿಂದ ಭೂಮಿಯಲ್ಲಿ ಹುಟ್ಟಿದರು. ಸಪ್ತವ್ಯಾಧಾ ದಶಾರ್ಣೇಶು
ದಶಾರ್ಣ ಅನ್ನೋ ದೇಶದಲ್ಲಿ ಬೇಟೆಗಾರರಾಗಿ ಹುಟ್ಟಿದ್ರಂತೆ. ಆವಾಗಲೂ ಬೇಟೆ ಆಡಲಿಲ್ಲ, ಯಾವ ಪ್ರಾಣಿಯನ್ನು ಬೇಟೆ ಆಡಲಿಲ್ಲ, ಹಾಗೆ ಸಾತ್ವಿಕವಾಗಿ ಬದುಕಿದರು. ಆಮೇಲೆ ಜಿಂಕೆಗಳಾಗಿ ಹುಟ್ಟಿದ್ರಂತೆ. ಮೃಗ ಕಾಲಂಜರೇ ಗಿರವು, ಕಾಲಂಜರ ಪರ್ವತದಲ್ಲಿ ಜಿಂಕೆಗಳು, ಅದಂತೂ ಸಾತ್ವಿಕ ಪ್ರಾಣಿ. ಆ ಜನ್ಮ ಮುಗೀತು. ಚಕ್ರವಾಕ ಶರದ್ವೀಪೆ, ಮುಂದಿನ ಜನ್ಮದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದರಂತೆ. ಅದು ಜನ್ಮ ಮುಗೀತು. ಅದು ಯಾರಿಗೂ ಏನು ಹಿಂಸೆ ಕೊಡೋದಿಲ್ಲ. ಅದರ ಮುಂದಿನ ಜನ್ಮದಲ್ಲಿ 4ನೇ ಜನ್ಮದಲ್ಲಿ ಮಾನಸ ಸರೋವರದಲ್ಲಿ ಹಂಸಗಳಾಗಿ ಹುಟ್ಟಿದ್ರಂತೆ. 7 ಹಂಸಗಳು. ಆವಾಗ ಅಲ್ಲಿ ಒಡಕಾಯಿತು. ಆ ಹಂಸಗಳಾಗಿರುವಾಗ ಚಂದ್ರವಂಶದ ರಾಜ ಒಬ್ಬ ವಿಭ್ರಾಜ ಅಂತ ರಾಜ ಬಂದ. ಭಾರೀ ವೈಭವದಿಂದ ಮಾನಸ ಸರೋವರ ಯಾತ್ರೆಗೆ ಅಂತ ಬಂದ. ಅವನನ್ನು ನೋಡಿ ಕೊನೆ ಹಂಸ ಹೇಳಿತಂತೆ, ನಾನು ಮುಂದಿನ ಜನ್ಮ ಎತ್ತುವಾಗ ಇವನ ವಂಶದಲ್ಲಿ ರಾಜನಾಗಿ ಹುಟ್ಟುತ್ತೇನೆ ಅಂತ ಅಂದ್ಕೊಂಡಿತಂತೆ. ಅದರ ಹಿಂದಿರುವ 2 ಹಂಸಗಳು, ಅದರ ಮುಂಚಿನದ್ದು ಅಣ್ಣಂದರು 2 ಹಂಸಗಳು ಹೇಳಿದವು, ನೀನು ರಾಜನಾದರೆ ನಾವಿಬ್ಬರು ಮಂತ್ರಿಗಳಾಗಿ ಹುಟ್ಟುತ್ತೇವೆ ಅಂತ ಹೇಳಿದರು. 4 ಹಂಸಗಳು ಹೇಳಿದವು, ನೀವು ರಾಜ ಮಂತ್ರಿಗಳಾಗ್ರಿ, ಅದರಲ್ಲೇನು ಸುಖ ಇಲ್ಲ, ನಾವು ಕುರುಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಬ್ರಾಹ್ಮಣರಾಗಿ ವೇದಾಧ್ಯಯನ ಮಾಡ್ತೇವೆ ಅಂತ ಅವರು ಸಂಕಲ್ಪ ಮಾಡಿದರು. ಹಾಗೆ ಆಯಿತು. ಆ ಹಂಸ ಜನ್ಮ ಮುಗಿದ ಮೇಲೆ ಕಾಂಪಿಲ್ಯ ಅಂತ ಒಂದು ಊರಿನಲ್ಲಿ ಕೊನೆ ಹಂಸ ಬ್ರಹ್ಮದತ್ತ ಅಂತ ರಾಜನಾಗಿ ಹುಟ್ಟಿದ. ಇನ್ನಿಬ್ಬರು ಮಂತ್ರಿಗಳಾದರು. ಕುರುಕ್ಷೇತ್ರದಲ್ಲಿ 4 ಹಂಸಗಳು, ಮೊದಲನೇ 4 ಹಂಸಗಳು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವೇದಾಧ್ಯಯನ ಮಾಡಿ ವೈರಾಗ್ಯ ತಾಳಿ ಅವರೆಲ್ಲ ಮೋಕ್ಷಕ್ಕೆ ಹೋದ್ರಂತೆ. ತಂದೆ ಒಬ್ಬ ಇದ್ದ. ಆ 4 ಮಕ್ಕಳಿಗೆ ಒಬ್ಬ ತಂದೆ. ಅವನು ವೃದ್ಧ, ಮುದುಕನಾಗಿದ್ದಾನೆ. ಆದರೂ ಅವನನ್ನು ಬಿಟ್ಟು ವೈರಾಗ್ಯ ತಾಳಿ ಅವರೆಲ್ಲರೂ ಕೂಡ 4 ಜನ ವೇದಾಧ್ಯಯನ ಮಾಡಿ ಮೋಕ್ಷಕ್ಕೆ ಹೋದ್ರಂತೆ. ಎಂಥ ವೈರಾಗ್ಯ ಬಂತವರಿಗೆ. ಆ ತಮ್ಮಂದಿರು ಒಬ್ಬ ರಾಜನಾಗಿದ್ದಾನೆ, 2 ಮಂತ್ರಿಗಳಾಗಿದ್ದಾರೆ. ತಂದೆ ವೃದ್ಧನಾಗಿದ್ದಾನೆ. ಆದರೂ ಕೂಡ ಅವನಿಗೊಂದು ಶ್ಲೋಕ ಬರೆಕೊಟ್ಟು 2 ಶ್ಲೋಕ ಬರೆಕೊಟ್ಟು, ನೀನು ಕಾಂಪಿಲ್ಯ ನಗರಕ್ಕೆ ಹೋಗಿ ಬ್ರಹ್ಮದತ್ತ ರಾಜನ ಹತ್ರ ಹೋಗು, ಈ 2 ಶ್ಲೋಕ ಹೇಳು, ಅವನು ನಿನಗೆ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾನೆ, ನಾವಂತೂ ಮೋಕ್ಷಕ್ಕೆ ಹೋಗ್ತೇವೆ ಅಂತ ಮೋಕ್ಷಕ್ಕೆ ಹೊರಟು ಬಿಟ್ರಂತೆ. ಯಾಕೆ ಅಂದರೆ ಇವೆಲ್ಲ ಜೀವನ ಏನಿದೆ ಹೊಟ್ಟೆಪಾಡಿಗಾಗಿ ಜೀವನ, ಅದು ಸರಿಯಲ್ಲ. ಅವ್ರು ರಾಜನಾದ, 2 ಮಂತ್ರಿಗಳಾದರೂ ಹೊಟ್ಟೆಗೋಸ್ಕರ. ನಮಗದು ಬೇಡ. ನಮಗೆ ಜ್ಞಾನಕ್ಕೋಸ್ಕರವಾಗಿ ವೇದಾಧ್ಯಯನ ಮಾಡ್ತೇವೆ ಅಂತ ಜ್ಞಾನಕ್ಕೆ ವೇದಾಧ್ಯಯನ ಮಾಡಿದವರು, ಪರಮಾತ್ಮನ ದರ್ಶನ ಆಗ್ತದೆ ಅಂತ ಮೋಕ್ಷಕ್ಕೆ ಹೋದವರು 4 ಜನ. 3 ಜನ ಮಾತ್ರ ತಮ್ಮ ಸೌಖ್ಯ ಹೊಟ್ಟೆ ಅದಕ್ಕೋಸ್ಕರ ಜೀವನಕ್ಕಾಗಿ ರಾಜ ಮಂತ್ರಿಗಳಾಗಿ ಹುಟ್ಟಿದರು. ವೃದ್ಧನಾದ ತಂದೆಯೂ ಕೂಡ ಆ ರಾಜನ ಹತ್ರ ಹೋಗಿದ್ದಾನೆ ಶ್ಲೋಕ ಹಿಡ್ಕೊಂಡು. ಇದನ್ನೇ ದಾಸರು ಹೇಳ್ತಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಮೋಕ್ಷಕ್ಕಾಗಿ ಯಾರ ಪ್ರಯತ್ನವೂ ಇಲ್ಲ. ಇದೇ ಸರಿಯಲ್ಲ ಅಂತ ದಾಸರು ಹೇಳ್ತಾರೆ. ನೋಡಿದ್ದೀರಾ? ಹಾಂ. ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ.
ತೋರಿಸಲ. ಅದು ಬೇರೆ ರೆಡಿ ಮಾಡಿ. ಹೀಗೆ 4 ಜನ ಇವ್ರನ್ನೆಲ್ಲ ಧಿಕ್ಕರಿಸಿ ಇವರು ಹೊಟ್ಟೆಗಾಗಿ ಬದುಕಲಿ, ನಾವು ಭಗವಂತನಿಗಾಗಿ ಮೋಕ್ಷಕ್ಕೆ ಹೋಗ್ತೇವೆ ಅಂತ ಮೋಕ್ಷಕ್ಕೆ ಹೋದರು. ಅವರ ತಂದೆ ಮಾತ್ರ ಆ 2 ಶ್ಲೋಕಗಳನ್ನು ಹಿಡ್ಕೊಂಡು ಕಾಂಪಿಲ್ಯ ದೇಶಕ್ಕೆ ಬಂದು ಆ ಬ್ರಹ್ಮದತ್ತರಾಜನ ಹತ್ರ ಕೊಟ್ಟಿದ್ದಾನೆ. ಇಲ್ಲೇನಾಗಿದೆ ಈ ಬ್ರಹ್ಮದತ್ತನ ಕಥೆ ಅಂದರೆ, ನಾನು ರಾಜನಾಗಬೇಕು ಅಂತ ಬಯಸಿ ಕೊನೆ ಹಂಸ ಬ್ರಹ್ಮದತ್ತ ರಾಜನಾಗಿದ್ದ. ಅವನಿಗೆ ಮದುವೆನೂ ಆಯಿತು. ಸನ್ನತಿ ಅಂತ ಒಬ್ಬ ಹೆಂಡತಿ ಇದ್ಲು. ಸರ್ವಸೇನ ವಿಶ್ವಕ್ಸೇನ ಅಂತ 2 ಮಕ್ಕಳೂ ಇದ್ದರು. ಒಂದು ದಿವಸ ಬ್ರಹ್ಮದತ್ತ ಮಂಚದ ಮೇಲೆ ಮಲಗಿರುವಾಗ ಗೋಡೆ ಕಡೆ ಮುಖ ಮಾಡಿ ಮಲಗಿದ್ದಾನೆ. ಆ ಗೋಡೆ ಕೆಳಭಾಗದಲ್ಲಿ ಈ ಗೆದ್ದಲು ಹುಳಗಳ ಸಾಲು ಹೋಗ್ತಾ ಇತ್ತಂತೆ. ಹುಳಗಳ ಸಾಲು ಹೋಗ್ತಾ ಇದೆ. ಅದನ್ನು ನೋಡಿಕೊಂಡು ಮಲಗಿದ್ದ ಬ್ರಹ್ಮದತ್ತ. ಇದ್ದಕ್ಕಿದ್ದ ಹಾಗೆ ನಕ್ಕು ಬಿಟ್ಟನಂತೆ. ನಕ್ಕು ಕೂಡಲೇ ಆಶ್ಚರ್ಯ ಆಯಿತು. ಪಕ್ಕದಲ್ಲಿ ಹೆಂಡತಿ ಇದ್ಲು, ಸನ್ನತಿ. ಅವಳು ಕೇಳಿದ್ಲು, ಯಾಕೆ ನಗ್ತಾ ಇದ್ದೀರಿ? ಏನಿಲ್ಲ, ಗೋಡೆ ಕೆಳಗಡೆ ಸಾಲಾಗಿ ಹುಳಗಳು ಹೋಗ್ತಾ ಇತ್ತು. ಅದರಲ್ಲಿ ಒಂದು ಗಂಡು ಹುಳ, ಇನ್ನೊಂದು ಹೆಣ್ಣು ಹುಳ. ಅವರ ಸಂಭಾಷಣೆ ಕೇಳಿ ನನಗೆ ನಗು ಬಂತು, ಅದಕ್ಕೆ ನಕ್ಕೆ, ಬೇರೇನೂ ವಿಚಾರ ಅಲ್ಲ ಅಂತ. ಇವಳು ನಂಬ್ತಾ ಇಲ್ಲ. ಅದರಲ್ಲಿ ಗಂಡು ಹೆಣ್ಣು ಆ ಹುಳಗಳು ಮಾತಾಡೋದು ಅಂದ್ರೇನು, ಅದರ ಸಂಭಾಷಣೆ ಏನು, ಸುಳ್ಳು ಹೇಳ್ತಿದ್ದೀರಿ ಅಂತ. ಕೊನೆಗೆ ಅವ ಹೇಳಿದ ಬ್ರಹ್ಮದತ್ತ ರಾಜ, ಸುಳ್ಳು ಹೇಳ್ತಾ ಇಲ್ಲ, ಒಬ್ಬ ಋಷಿಗಳು ನನಗೆ ಹುಳಗಳ ಭಾಷೆಯನ್ನು ಹೇಳಿಕೊಟ್ಟಿದ್ದಾರೆ. ಅದೊಂದು ಕಲೆ. 64 ಕಲೆಗಳಲ್ಲಿ ಪಿಪೀಲಿಕಾರುತ ಅಂತ ಒಂದು ಕಲೆ, ಅಂದರೆ ಹುಳಗಳ ಮಾತು. ಅದು ನನಗೆ ಹೇಳಿಕೊಟ್ಟಿದ್ದಾರೆ. ಅದು ನನಗೆ ಅರ್ಥ ಆಗ್ತದೆ. ಆದ್ದರಿಂದ ಅದನ್ನು ಕೇಳಿ ನಗು ಬಂತು, ನಕ್ಕೆ. ಹಾಗಾದರೆ ಏನು ಮಾತಾಡಿದ್ದು ಹೇಳ್ರಿ ಅಂತ ಕೇಳಿದ್ಲು ಹೆಂಡತಿ. ಆಗ ರಾಜ ಹೇಳ್ತಾನೆ, ಆ ಭಾಷೆ ಹೇಳಿಕೊಟ್ಟ ಋಷಿಗಳು ಒಂದು ಕಂಡೀಷನ್ ಹಾಕಿದ್ದಾರೆ, ನೀನು ಅರ್ಥ ಮಾಡ್ಕೋಬೇಕೇ ಹೊರತು ಯಾರಿಗೂ ಹೇಳ್ಕೊಡ್ದು ಅದನ್ನು ಅಂತ. ಇನ್ನೊಬ್ಬರಿಗೆ ಹೇಳಿದರೆ ನನ್ನ ತಲೆ ಒಡಿತದಂತೆ, ಆದ್ದರಿಂದ ನೀನು ಒತ್ತಾಯ ಮಾಡಬೇಡ, ಯಾರಿಗೂ ಹೇಳೋ ಹಾಗಿಲ್ಲ. ಆ ಹೆಂಡತಿ ಹೇಳಿದ್ದು, ನಿಮ್ಮ ತಲೆ ಒಡೆದ್ರೂ ಪರವಾಗಿಲ್ಲ, ಅವು ಏನು ಮಾತಾಡಿದ್ವು ಹೇಳಿ ಅಂತ ಅವಳು. ಅಷ್ಟು ಹಠ ಮಾಡಿದ್ಲಂತೆ, ನಿಮ್ಮ ತಲೆ ಒಡೆದ್ರೂ ಪರವಾಗಿಲ್ಲ, ನನಗೆ ಹೇಳಿ ಅಂತ. ರಾಜನಿಗೆ ಭಯ ಆಯಿತು. ಎಂಥ ಹೆಂಡತಿ ಇವಳು, ತಲೆ ಒಡೆದ್ರೂ ಪರವಾಗಿಲ್ಲ ಅಂತಿದ್ದಾಳೆ. ಯಾವತ್ತಾದರೂ ಒಂದು ದಿವಸ ಒಣಕೆ ತೊಗೊಂಡು ಒಡೆದು ಬಿಟ್ಟರೆ ಏನು ಮಾಡಿಯಾಳು. ಅದರಿಂದ ಇವಳು ಸಹವಾಸ ಬೇಡ ಅಂತ ಅನ್ನಿಸ್ತು. ಮರುದಿವಸ ಬೆಳಗ್ಗೆದ್ದು ಆ 2 ಮಂತ್ರಿಗಳನ್ನು ಕರ್ಕೊಂಡು ಕಾಡಿಗೆ ಹೋಗಿಬಿಟ್ಟ. ಈ ಹೆಂಡತಿ ಸಹವಾಸನೇ ಬೇಡ ಅಂತ ಅನ್ನಿಸ್ತು ಅವನಿಗೆ. ಕಾಡಿಗೆ ಹೋದ. ಕಾಡಿಗೆ ಹೋಗಿ 1 ವಾರ ತಪಸ್ಸು ಮಾಡಿದ. ನಾರಾಯಣ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳ್ತಾನೆ, ಬ್ರಹ್ಮದತ್ತ ರಾಜ, ಮನೆಗೆ ಹೋಗು. ಈಗ ನಿನಗೆ ಭಯ ಇಲ್ಲ, ಹೆಂಡತಿ ಭಯನೂ ಇಲ್ಲ, ಅವಳೇನು ತಲೆ ಒಡೆಯೋದಿಲ್ಲ, ಎಲ್ಲ ಒಳ್ಳೆಯದಾಗ್ತದೆ. ನನ್ನ ತಪಸ್ಸು ಮಾಡಿದ್ದಿ 1 ವಾರ, ನಿನಗೆ ಕ್ಷೇಮ ಆಗ್ತದೆ, ಮನೆಗೆ ಹೋಗು ಅಂತ ಕಳಿಸಿದ. ಆಮೇಲೆ ಬ್ರಹ್ಮದತ್ತ ಮನೆಗೆ ಬಂದ. ಎಲ್ಲರೂ ಸ್ವಾಗತ ಮಾಡಿದರು. ಅಷ್ಟು ಹೊತ್ತಿಗೆ ಸರಿಯಾಗಿ ಈ 4 ಜನ ವೈರಾಗ್ಯ ತಾಳಿ ಮೋಕ್ಷಕ್ಕೆ ಹೋಗಿದ್ದರಲ್ಲ, 2 ಶ್ಲೋಕ ಬರ್ಕೊಟ್ರು. ಆ ತಂದೆ ವೃದ್ಧ ಬ್ರಾಹ್ಮಣ, ಅವನು 2 ಶ್ಲೋಕ ಹಿಡ್ಕೊಂಡು ಅಲ್ಲಿಗೆ ಬಂದ. ಅದನ್ನು ಓದ್ತಾನೆ ಆ ಬ್ರಹ್ಮದತ್ತ ರಾಜನ ಮುಂದೆ. ಏನದು ಶ್ಲೋಕ ಅಂದರೆ, ಸಪ್ತವ್ಯಾಧ ದಶಾರ್ಣೇಶು ಮೃಗಾ ಕಾಲಂಜರೆ ಗಿರವು ಚಕ್ರವಾಕ ಶರದ್ವೀಪೆ ಹಂಸಾ ಸರಸಿ ಮಾನಸೆ ತೇಪಿ ಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತ ಮೋಕ್ಷಮಧ್ವಾನಂ ಯೂಯಂ ಕಿಮವಸೀದಥ. ಈ 2 ಶ್ಲೋಕ ಓದಿದ್ದು. ಇದರ ಅರ್ಥ ಇಷ್ಟೇ. ಬ್ರಹ್ಮದತ್ತ ರಾಜ 7 ಜನ ಅಣ್ಣ ತಮ್ಮಂದಿರಿದ್ದರು, ಗಾರ್ಗ್ಯಾಚಾರ್ಯರ ಶಿಷ್ಯರಾಗಿದ್ದರು. ಅವರೊಮ್ಮೆ ಗೋಹತ್ಯೆ ಮಾಡಿದರು, ಗೋಮಾಂಸ ತಿಂದರು. ಆಮೇಲೆ 7 ಜನ ಆ ಗೋಹತ್ಯೆ ಮಾಡಿದ್ದರಿಂದ ಬೇಟೆಗಾರರಾಗಿ ಹುಟ್ಟಿದರು. ಆ ಜನ್ಮ ಕಳೆದ ಮೇಲೆ ಜಿಂಕೆಗಳಾಗಿ ಹುಟ್ಟಿದರು. ಜಿಂಕೆ ಜನ್ಮ ಮುಗಿದ ಮೇಲೆ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದರು. ಆ ಜನ್ಮವೂ ಮುಗಿದ ಮೇಲೆ ಹಂಸಗಳಾದರು. ಆ ಹಂಸಗಳ ಪೈಕಿ 4 ಹಂಸಗಳು ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿ, ಇವೆಲ್ಲ ಸಂಸಾರ ಅನ್ನೋದು ವ್ಯರ್ಥ, ಕೇವಲ ಹೊಟ್ಟೆ ನೋಡ್ಕೋತದೆ, ನಾವು ತಲೆ ನೋಡ್ಕೊಳ್ಬೇಕು, ಭಕ್ತಿ ಮಾಡಬೇಕು ಅಂಥೇಳಿ ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಯೂಯಂ ಕಿಮವಸೀದಥ,
ನೀವು 3 ಹಂಸಗಳು ಮಾತ್ರ ಒಬ್ಬ ರಾಜ ಆಗಿ 2 ಮಂತ್ರಿಗಳಾಗಿ ಈ ಹೆಂಡತಿ ಕೈಯಲ್ಲಿ ಸಿಗಾಕ್ಕೊಂಡು ಅವಳು ತಲೆ ಒಡೆದರೂ ಪರವಾಗಿಲ್ಲ ಅಂತ ಬೇರೆ ಹೇಳಿದ್ದಾಳೆ. ಹೆದರಿಕೆ, ಯಾವಾಗ ಹೊಡಿತಾಳೋ ಏನು ಮಾಡ್ತಾಳೋ ಅಂತ ಕ್ಷಣ ಕ್ಷಣಕ್ಕೆ ಭೀತಿ. ಇಂಥ ರೀತಿ ಯಾಕೆ ಒದ್ದಾಡ್ತಾ ಇದ್ದೀರಿ ನೀವು? ಇಷ್ಟೇ ಆ ಶ್ಲೋಕದ ಅರ್ಥ. ಇದನ್ನು ಕೇಳಿದ ಕೂಡಲೇ ಬ್ರಹ್ಮದತ್ತ ರಾಜನಿಗೆಲ್ಲ ನೆನಪು ಬಂತು. ನಾವು 7 ಜನ ಅಣ್ಣ ತಮ್ಮಂದರಾಗಿದ್ವಿ, 4 ಜನ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ನಾವಿಲ್ಲಿ ರಾಜ ಮಂತ್ರಿಗಳಾಗಿ ಒದ್ದಾಡ್ತಾ ಇದ್ದೇವೆ ಅಂತ ನೆನಪು ಬಂತು. ಪೂರ್ತಿ ವೈರಾಗ್ಯ ಬಂತು ನಿಜವಾಗಿಯೂ. ಆವಾಗ ಹೆಂಡತಿಯನ್ನು ಕರೆದು, ಆ ಸನ್ನತಿ ಎನ್ನುವಳನ್ನು ಕರೆದು ಹೇಳ್ತಾನೆ, ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಕಾಡಿಗೆ ಹೋಗಿದ್ದೆ, ತಲೆ ಒಡೆದರೂ ಪರವಾಗಿಲ್ಲ ಅಂತ ನೀನು ಹೇಳಿದ್ರಿಂದ ಸಿಟ್ಟಾಗಿ ಕಾಡಿಗೆ ಹೋಗಿದ್ದೆ. ಈಗ ನನಗೆ ನಿಜವಾಗಿಯೂ ವೈರಾಗ್ಯ ಬಂದಿದೆ. ಈ ವೃದ್ಧ ಬ್ರಾಹ್ಮಣರು ಹೇಳಿದ 2 ಶ್ಲೋಕ ಕೇಳಿ ನನಗೆ ವೈರಾಗ್ಯ ಬಂದಿದೆ. ಈ ಸಂಸಾರ ಸಾಕಾಗಿದೆ, ನಾನೀಗ ಕಾಡಿಗೆ ಹೋಗ್ತೇನೆ, ಶಾಶ್ವತವಾಗಿ ಹೋಗ್ತೇನೆ. ಅಲ್ಲೇ ಮೋಕ್ಷಕ್ಕೆ ಹೊರಟಿದ್ದೇನೆ. ನಮ್ಮ ಅಣ್ಣಂದರು 4 ಜನ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ನಾನು ಅವರ ಜೊತೆಗೆ ಸೇರಿಕೊಂಡು ಮೋಕ್ಷಕ್ಕೆ ಹೋಗ್ತೇನೆ. ನೀನು ಬರ್ತಿದ್ರೆ ಬಾ, ಇಲ್ಲದಿದ್ರಿರು, ನಾನಂತೂ ಮೋಕ್ಷಕ್ಕೆ ಹೊರಟಿದ್ದೇನೆ ಅಂತ ಹೆಂಡತಿಯನ್ನು ಅನುಮತಿ ಕೇಳ್ತಾನೆ. ಆಗ ಅವಳು ಹೇಳಿದ್ದು, ನಿಮಗೆ ಈ ವೈರಾಗ್ಯ ಬರಲಿ ಅಂತಲೇ ನಾನು ಅವತ್ತು ಮಾತಾಡಿದ್ದು ಅಂದ್ಲು ಅವಳು. ತಲೆ ಒಡೆದರೂ ಪರವಾಗಿಲ್ಲ ಅಂತ ಹೇಳಿದ್ದೇ ಅದಕ್ಕೋಸ್ಕರ. ಇಲ್ಲಿದ್ದರೆ ಯಾವ ಹೆಂಡತಿ ಗಂಡನಿಗೆ ಈ ಮಾತು ಹೇಳ್ತಾಳೆ, ತಲೆ ಒಡೆದರೂ ಪರವಾಗಿಲ್ಲ ಅಂತ? ನನ್ನ ಮೇಲೆ ವ್ಯಾಮೋಹ ಹೋಗಲಿ, ನಿಮಗೆ ವೈರಾಗ್ಯ ಬರಲಿ ಅಂತಲೇ ನಾನು ಹೇಳಿದ್ದು ಅಂತ ಹೇಳಿದಾಗ ಆಶ್ಚರ್ಯ ಆಯಿತು ಇವನಿಗೆ. ನನಗೆ ವೈರಾಗ್ಯ ಹುಟ್ಟಿಸಿ ನಮ್ಮ ಅಣ್ಣಂದರು ಮೋಕ್ಷಕ್ಕೆ ಹೋಗ್ತಿದ್ದಾರೆ, ಅದೆಲ್ಲ ನಿನಗೆ ಹೇಗೆ ಗೊತ್ತು? ಆ ಹೆಂಡತಿ ಹೇಳ್ತಾಳೆ, ನೀವು 7 ಜನ ಅಣ್ಣ ತಮ್ಮಂದರು, ನಿಮ್ಮ 4 ಜನ ಮೋಕ್ಷಕ್ಕೆ ಹೋಗಿದ್ದಾರೆ, ನೀವಿಲ್ಲೇ ಇದ್ದೀರಿ, ಇದೆಲ್ಲ ನನಗೆ ಗೊತ್ತಿತ್ತು. ಅವ್ರ ಜೊತೆಗೆ ನೀವೂ ಮೋಕ್ಷಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನಿಮಗೆ ವೈರಾಗ್ಯ ಹುಟ್ಟಿಸ್ಲಿಕ್ಕೆ ನಾನು ಮಾತಾಡಿದ್ದು. ಆಗ ಕೇಳ್ತಾನೆ ಬ್ರಹ್ಮದತ್ತ ರಾಜ, ನಿನಗೆ ಹೇಗೆ ನಮ್ಮ ಕಥೆ ಎಲ್ಲ ಪೂರ್ವಜನ್ಮದ ಕಥೆ ನಿನಗೆ ಹೇಗೆ ಗೊತ್ತು? ಮತ್ತು ನನ್ನನ್ನು ಮೋಕ್ಷಕ್ಕೆ ಕಳಿಸ್ಬೇಕು ಅನ್ನೋಷ್ಟು ಇಂಟ್ರೆಸ್ಟ್ ನಿನಗ್ಯಾಕೆ ಬಂತು ಅಂದಾಗ ಅವಳು ಹೇಳಿದ್ಲು, ನಾನು ಯಾರು ಗೊತ್ತಾ ಅಂತ ಕೇಳ್ತಾಳೆ. ನಾನು ಯಾರು? ನೀವು ಹೇಗೆ ಪೂರ್ವಜನ್ಮದಲ್ಲಿ ಗೋಹತ್ಯೆ ಮಾಡಿದವರು, ನಾನು ಕೂಡ ಪೂರ್ವಜನ್ಮದಲ್ಲಿ ನೀವು ಕೊಂದ ಗೋವಾಗಿದ್ದೆ ಅಂದ್ಲು ಅವಳು. ನೀವು ಯಾವ ಗೋವನ್ನು ಕೊಂದಿದ್ರಿ, ಆ ಹಸುವೇ ನಾನಾಗಿದ್ದೆ. ಆಗ ಇವನಿಗೆ ಆಶ್ಚರ್ಯ ಆಯಿತು. ನಾವು ಕೊಂದ ಹಸುವಾಗಿದ್ದರೆ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ನೀನು ನನ್ನ ಹೆಂಡತಿಯಾಗಿ ಸೇರಿಕೊಂಡಿದ್ದೀಯಲ್ಲ? ಹೌದು, ನೀವು ನಾನು ಹಸುವಾಗಿದ್ದಾಗ ನನ್ನನ್ನು ಕೊಂದು ನನ್ನ ಮಾಂಸ ತಿಂದವರು ನೀವು. ಆದರೂ ನಿಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಿಮ್ಮ ಹೆಂಡತಿಯಾಗಿ ಸೇರಿಕೊಂಡಿದ್ದೇನೆ. ಯಾಕೆ ಅಂದರೆ ನೀವು ಕೇವಲ ಹಾಗೆ ಮಾಂಸ ತಿನ್ನಲಿಲ್ಲ, ಪಿತೃಗಳ ಸ್ಮರಣೆ ಮಾಡಿದ್ರಿ, ಪೂರ್ವಿಕರ ಸ್ಮರಣೆ ಮಾಡಿದ್ರಿ, ಮನಸ ಅವರಿಗೆ ಶ್ರಾದ್ದ ಮಾಡಿದ್ರಿ, ಮಾನಸಿಕ ಶ್ರಾದ್ದ ಮಾಡಿದ್ದರಿಂದ ನನಗೆ ಆ ಪಿತೃಗಳ ಪ್ರೇರಣೆಯಾಗಿ ನಾನು ನಿಮ್ಮ ಹೆಂಡತಿಯಾಗಿ ಮಾತಾಡಿ ನಿಮಗೆ ವೈರಾಗ್ಯ ಬರೋ ಹಾಗೆ ಮಾಡಿದ್ದೇನೆ. ನೀವು ನಿಜವಾಗಿಯೂ ಮೋಕ್ಷಕ್ಕೆ ಹೋಗ್ರಿ. ಇವಾಗ ನನಗೇನು ಅಭ್ಯಂತರ ಇಲ್ಲ, ನಿಮ್ಮನ್ನು ಮೋಕ್ಷಕ್ಕೆ ಕಳಿಸ್ಲಿಕ್ಕೇ ನಾನಂಥ ಮಾತಾಡಿರೋದು ಅಂತ ಈ ಬ್ರಹ್ಮದತ್ತ ರಾಜ ಮತ್ತು 2 ಮಂತ್ರಿಗಳನ್ನು ಆ ಹೆಂಡತಿ ಮೋಕ್ಷಕ್ಕೆ ಕಳಿಸ್ತಾಳೆ. ಆಮೇಲೆ ಇವರೂ ಕೂಡ ಹೋಗಿ ತಮ್ಮ ಅಣ್ಣಂದ್ರ ಜೊತೆಗೆ ಸೇರಿಕೊಂಡು ಮೋಕ್ಷಕ್ಕೆ ಹೋದ್ರಂತೆ. ಆಗಲೇ ಹೇಳಿಕೊಂಡ್ರು, ನಾನು ಈ ಹೆಂಡತಿ ಬಗ್ಗೆ ಏನೋ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೆ, ತಲೆ ಒಡೆದರೂ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ. ಆದರೆ ಅವಳು ನನಗೆ ವೈರಾಗ್ಯ ಹುಟ್ಟಿಸಿ ಉದ್ಧಾರ ಮಾಡಲಿಕ್ಕೆ ಹೇಳಿದ ಮಾತದು. ಹೆಂಡತಿ ಸಂತತಿ ಸಾವಿರವಾಗಲಿ ಅಂತಾರಲ್ಲ, ಹಾಗೆ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಇದು ಉಂಟಾ? ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆವಾಗಿ ನಾಚುತ್ತಲಿದ್ದೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆವಾಗಿ ನಾಚುತ್ತಲಿದ್ದೆ. ಹೆಂಡತಿ ಸಂಪತ್ತು ಸಾವಿರವಾಗಲಿ, ಹೆಂಡತಿ ಸಂಪತ್ತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಆದದ್ದೆಲ್ಲ ಉಳಿದೇ ಆಯಿತು, ಆದದ್ದೆಲ್ಲ ಉಳಿದೇ ಆಯಿತು. ಗೋಪಾಳ
ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿ ಎಂದು ಗರ್ವಿಸುತ್ತಿದ್ದೆ. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿ ಎಂದು ಗರ್ವಿಸುತ್ತಿದ್ದೆ. ಆ ಪತ್ನಿ ಕುಲ ಸಾವಿರವಾಗಲಿ, ಆ ಪತ್ನಿ ಕುಲ ಸಾವಿರವಾಗಲಿ, ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ. ಸರಸಿಜಾಕ್ಷಿ ಪುರಂದರ ವಿಠಲ, ಸರಸಿಜಾಕ್ಷಿ ಪುರಂದರ ವಿಠಲನ ತುಳಸಿ ಮಾಡಿ ಹಾಕಿದನಯ್ಯ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ವೈಶಂಪಾಯನರು ಜನಮೇಜಯರಾಜನಿಗೆ ಇಷ್ಟು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಶ್ರಾದ್ದದ ಮಹಿಮೆ, ಶ್ರಾದ್ದ ಮಾಡಿದರೆ ಆ ಪಿತೃಗಳು ಎಷ್ಟು ಸಂತೋಷಪಟ್ಟು ನಮ್ಮ ಆತ್ಮೋದ್ಧಾರಕ್ಕೆ, ನಮ್ಮ ಶ್ರೇಯಸ್ಸಿಗಾಗಿಯೇ ಅವರು ಯಾರ್ಯಾರನ್ನೋ ಪ್ರೇರಣೆ ಮಾಡಿ, ಆ ದನವನ್ನೇ ಪ್ರೇರಣೆ ಮಾಡಿ ಹೆಂಡತಿಯಾಗಿ ಹುಟ್ಟುವಂತೆ ಮಾಡಿ ಗಂಡನಿಗೆ ಅವಳೇ ಉದ್ಧಾರಕ್ಕೆ ಕಾರಣ ಆದಳು. ಇದೆಲ್ಲ ಪಿತೃಗಳ ಒಂದು ಸಂತೋಷಕ್ಕೆ ಮಾಡಿದ ಕಾರ್ಯಕ್ಕೆ, ಶ್ರಾದ್ದಕ್ಕೆ ಇಷ್ಟು ಮಹಿಮೆ ಇದೆ ಅಂತ ಹೇಳಿದರು. ಅದರಲ್ಲಿ ಆ ಪಿತೃದೇವತೆಗಳು ಅಂತ ಏನಿದ್ದಾರೆ, ಅಗಲಿ ಹೋದ ಪಿತೃಗಳಿಗೆ ಆಹಾರ ಕೊಡ್ತಕ್ಕವರು, ಅವರಲ್ಲಿ 7 ಗಣ ಇದೆ. ಅವರ ವಂಶಾವಳಿಯನ್ನು ಕೂಡ ವೈಶಂಪಾಯನರು ಹೇಳ್ತಿದ್ದಾರೆ. 7 ಗಣ, 3 ಗಣದವರು ದೇವಲೋಕದಲ್ಲಿರ್ತಾರೆ, ಇನ್ನು 4 ಗಣದವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಂದ ಶ್ರಾದ್ದದಲ್ಲಿ ಪೂಜಿತರಾಗ್ತಾರೆ. ಒಟ್ಟು 7 ಗಣ ಆಯಿತು. 4 ಗಣದವರನ್ನು, ಈಗ ಬ್ರಾಹ್ಮಣರು ಪಿತೃದೇವತೆಗಳ ಪೂಜೆ ಮಾಡೋದು ಅದು ಬೇರೆ ಗಣ. ಕ್ಷತ್ರಿಯರಿಗೂ ಶ್ರಾದ್ದ ಉಂಟು, ಅವರು ಶ್ರಾದ್ದ ಮಾಡುವಾಗ ಪಿತೃದೇವತೆಗಳ ಪೂಜೆ ಮಾಡ್ತಾರೆ, ಆ ಗಣವೇ ಬೇರೆ. ವೈಶ್ಯರು ಶ್ರಾದ್ದ ಮಾಡುವಾಗ ಬೇರೆ ಗಣ, ಶೂದ್ರರು ಶ್ರಾದ್ದ ಮಾಡುವಾಗ ಬೇರೆ ಗಣ. 3 ಗಣದವರು ದೇವಲೋಕದಲ್ಲಿರ್ತಾರೆ. ಅವರ ಚರಿತ್ರೆ, ಅವರ ವಂಶಾವಳಿ ಏನು ಅಂತಂದರೆ, ದೇವಲೋಕದಲ್ಲಿರುವವರು ವೈರಾಜಗಣ ಅಂತ ಒಂದು ಗಣ ಇದೆ, ಪಿತೃದೇವತೆಗಳಲ್ಲಿ ಒಂದು ಗಣ. ಆ ವೈರಾಜಗಣದವರ ಸಂತತಿಯನ್ನು ಹೇಳ್ತಾರೆ. ವೈರಾಜಗಣದ ಪಿತೃದೇವತೆಗಳೇನಿದ್ದಾರೆ ಅವರಿಗೊಬ್ಬ ಮಾನಸ ಪುತ್ರಿ ಇದ್ದಾಳೆ, ಮೇನಾದೇವಿ ಅಂತ ಹೆಸರವಳದ್ದು. ಮೇನಾದೇವಿ ಬಹಳ ಜನರಿಗೆ ಗೊತ್ತಿದೆ, ಪ್ರಸಿದ್ಧಳವಳು ಮೇನಾದೇವಿ. ಹಿಮವಂತನ ಹೆಂಡತಿ, ಹಿಮವತ್ ಪರ್ವತನ ಹೆಂಡತಿ ಮೇನಾದೇವಿ. ಅವು ಪಿತೃದೇವತೆಗಳ ಮಗಳು. ಬದರಿಗೆ ಹೋದಾಗ ನೋಡ್ಬೋದು, ಬದ್ರಿನಾರಾಯಣ ಇರುವ ಒಂದು ಪರ್ವತದಿಂದ ವ್ಯಾಸಗುಹೆಗೆ ಹೋಗುವಾಗ ದಾರಿಯಲ್ಲಿ ಮಾಣ ಅಂತ ಒಂದು ಊರು ಸಿಗ್ತದೆ. ಮಾಣ, ಅಲ್ಲಿವರೆಗೆ ರೋಡ್ ಇದೆ, ಮುಂದೆ ರೋಡ್ ಇಲ್ಲ. ಅಲ್ಲೊಂದು ಮಿಲಿಟ್ರಿ ಸ್ಟೇಷನ್ ಇದೆ. ಆ ಮಾಣ ಅನ್ನುವಂಥ ಪರ್ವತ ರೂಪದಲ್ಲೇ ಇರೋದು ಮೇನಾದೇವಿ, ಹಿಮವಂತನ ಹೆಂಡತಿ ಅವಳು. ಮೇನಾ ಹೋಗಿ ಮಾಣ ಅಂತ ಕರಿತಾ ಇದ್ದಾರೆ ಇವಾಗ ಅಷ್ಟೇ. ಆ ಮೇನಾದೇವಿ ಏನಿದ್ದಾಳೆ ಪಿತೃದೇವತೆಗಳ ಮಗಳು. ಆ ಮೇನಾದೇವಿಯ ಮಗಳೇ ಅನ್ನಪೂರ್ಣೇಶ್ವರಿ, ಪಾರ್ವತೀ ದೇವಿ. ಹಿಮವಂತನಿಂದ ಮೇನಾದೇವಿಯಲ್ಲಿ ಹುಟ್ಟಿದವಳೇ ಪಾರ್ವತಿ. ಪತ್ನಿ ಹಿಮವತ ಶ್ರೇಷ್ಠ ಯಸ್ಯ ಮೈನಾಕ ಉಚ್ಯತೆ. ಮೈನಾಕ ಅಂತ ಒಂದು ಪರ್ವತ ಮತ್ತು ಪಾರ್ವತಿ ಇವರೆಲ್ಲ ಪಿತೃವಂಶಕ್ಕೆ ಸೇರಿದವು. ಇನ್ನೊಂದು ಗಣ ಇದೆ, ಅಗ್ನಿಶ್ವಾತ್ತರು ಅಂತ ಅವರನ್ನು ಕರೀತಾರೆ. ಅಗ್ನಿಶ್ವಾತ್ತರಿಗೊಬ್ಬ ಮಾನಸ ಪುತ್ರಿ, ಮನಸ್ಸಿನಿಂದ ಹುಟ್ಟಿದ ಒಬ್ಬ ಹೆಣ್ಣು ಮಗಳು, ಅಚ್ಚೋದ ಅಂತ ಅವಳ ಹೆಸರು. ಅವಳು ಸರೋವರ ಆದಲು ಮೊದಲು. ಅಚ್ಚೋದ ಸರೋವರ ಅಂತ ಒಂದು ಸರೋವರ.
ಆಮೇಲೆ ಅಚ್ಚೋದ ಅಂತ ನದಿ ಆದಲು. ಅದೇ ಪಿತೃದೇವತೆಗಳ ಮಗಳು ಅಗ್ನಿಶ್ವಾತ್ತರ ಮಗಳು ಅಚ್ಚೋದೆಯೇ ಮುಂದಿನ ಜನ್ಮದಲ್ಲಿ ಸತ್ಯವತೀ ದೇವಿ. ಸತ್ಯವತೀ ದೇವಿ ಅಂತಂದರೆ ವೇದವ್ಯಾಸ ದೇವರ ತಾಯಿ, ಪರಾಶರನ್ನು ಮದುವೆ ಮಾಡಿಕೊಂಡವಳು. ಪರಾಶರರ ಹೆಂಡತಿ ಸತ್ಯವತಿ, ಅವಳು ಪಿತೃದೇವತೆಗಳ ಮಗಳೇ. ಇನ್ನೊಂದು ಗಣ ಪಿತೃದೇವತೆಗಳ ಗಣ ಇದೆ. ಬರ್ಹಿಷದರು ಅಂತ ಪಿತೃದೇವತೆಗಳನ್ನು ಕರೀತಾರೆ. ಬರ್ಹಿಷದ ಗಣ, ಅವರೂ ದೇವಲೋಕದಲ್ಲಿರ್ತಾರೆ. ಆ ಬರ್ಹಿಷದರಿಗೆ ಒಬ್ಬ ಮಾನಸ ಪುತ್ರಿ ಇದ್ದಾಳೆ, ಅವಳಿಗೆ ಪೀವರಿ ಅಂತ ಹೆಸರು. ಅವಳು ಶುಕಾಚಾರ್ಯರ ಹೆಂಡತಿ ಆಗ್ತಾಳೆ. ಬಹಳ ಜನ ತಿಳ್ಕೊಂಡ ಹಾಗೆ ಶುಕಾಚಾರ್ಯರು ಸನ್ಯಾಸಿಗಳು ಅಂತ ಕೆಲವರಿಗೆ ಭಾವನೆ ಇರಬಹುದು, ಆದರೆ ಶುಕಾಚಾರ್ಯರು ಸನ್ಯಾಸಿಗಳಲ್ಲ. ಹರಿವಂಶದಲ್ಲಿ ಸ್ಪಷ್ಟವಾಗಿ 2 ಮದುವೆ ಆಗಿದೆ ಶುಕಾಚಾರ್ಯರಿಗೆ ಅಂತ ಹೇಳ್ತಾರೆ. ಮೊದಲು ಪೀವರಿ ಅಂತ ಒಬ್ಬ ಮಗಳು, ಅವಳು ಕೂಡ ಪಿತೃದೇವತೆಗಳ ಮಗಳೇ. ಹೀಗೆ ಶುಕಾಚಾರ್ಯರ ಹೆಂಡತಿ ಪಾರ್ವತಿ, ಇವರೆಲ್ಲರೂ ಕೂಡ ವೇದವ್ಯಾಸ ದೇವರ ತಾಯಿ ಸತ್ಯವತಿ, ಇವರೆಲ್ಲ ಪಿತೃದೇವತೆಗಳ ಮಕ್ಕಳು. ಇನ್ನು 4 ಜನ, 4 ಗಣದವರು ಮನುಷ್ಯರಿಂದ ಪೂಜಿತರು. ಅಲ್ಲಿ ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ ಸುಕಾಲ ಅನ್ನುವ ಗಣದವರನ್ನು ಪೂಜೆ ಮಾಡ್ತಾರೆ. ಪಿತೃದೇವತೆಗಳ ಪೂಜೆ ಅಂತ ಮಾಡಿದರೆ ಸುಕಾಲರ ಪೂಜೆ ಅದು. ಆ ಸುಕಾಲ ಅನ್ನೋ ಗಣದವರಿಗೆ ಒಬ್ಬಳು ಮಾನಸ ಪುತ್ರಿ ಇದ್ದಾಳೆ, ಯಶೋಧಾದೇವಿ ಅಂತ ಅವಳ ಹೆಸರು. ಯಶೋದೆ ಅಂತಂದರೆ ಕೃಷ್ಣನ ತಾಯಿ ಯಶೋದೆ ಅಲ್ಲ, ಇವಳು ಬೇರೆ ಯಶೋದೆ. ದಿಲೀಪನ ತಾಯಿ. ದಿಲೀಪ ಅಂತ ಸೂರ್ಯವಂಶದಲ್ಲಿ ಒಬ್ಬ ರಾಜ ಇದ್ದಾನೆ, ಪ್ರಸಿದ್ಧ ರಾಜ. ನಂದಿನಿ ಸೇವೆ ಮಾಡಿದವನು ದಿಲೀಪ. ಅವನ ತಾಯಿನೇ ಯಶೋದೆ, ಅವಳು ಪಿತೃದೇವತೆಗಳ ಮಗಳು. ಬ್ರಾಹ್ಮಣರಿಂದ ಪೂಜಿತರಾಗುವ ಸುಕಾಲ ಗಣದವರ ಮಗಳು. ಇನ್ನೊಂದು ಗಣ ಇದೆ, ಕ್ಷತ್ರಿಯರು ಪೂಜೆ ಮಾಡ್ತಾರೆ, ಆಂಗಿರಸ ಗಣ. ಆಂಗಿರಸ ಗಣ ಬ್ರಾಹ್ಮಣರು ಪೂಜೆ ಮಾಡುವಂಥ ಗಣಕ್ಕೆ ಸುಕಾಲರು ಅಂತ, ಗೌ ಅಂತ ಅವರ ಮಗಳ ಹೆಸರು, ಶುಕಾಚಾರ್ಯ ಹೆಂಡತಿ ಆದಳು. ಕ್ಷತ್ರಿಯರು ಪೂಜೆ ಮಾಡೋದು ಆಂಗಿರಸರನ್ನು, ಅವರ ಮಗಳೇ ಯಶೋದೆ. ವೈಶ್ಯರು ಪೂಜೆ ಮಾಡೋದು ಪಿತೃದೇವತೆಗಳು ಅಂತಂದರೆ ಸುಸ್ವಧರು ಅಂತ ಅವರ ಹೆಸರು. ಅವರಿಗೊಬ್ಬ ಮಗಳಿದ್ದಾಳೆ ವಿರಜ. ಅವಳು ಯಾರು ಅಂತಂದರೆ ನಹುಷನ ಹೆಂಡತಿ, ಯಯಾತಿ ಚಕ್ರವರ್ತಿಯ ತಾಯಿ. ನಹುಷನ ಹೆಂಡತಿ ವಿರಜ. ಇವಳು ಪಿತೃದೇವತೆಗಳ ವಂಶಕ್ಕೆ ಸೇರಿದವಳು. ನಹುಷನ ಹೆಂಡತಿ. ಶುಕಾಚಾರ್ಯರ 2ನೇ ಹೆಂಡತಿ ಗೌ ಅನ್ನೋಳು. ದಿಲೀಪನ ತಾಯಿ ಯಶೋದೆ. ಎಲ್ಲ ಪಿತೃವಂಶದಲ್ಲೇ ಬಂದಿರತಕ್ಕಂಥವು. ಶೂದ್ರರು ಪೂಜೆ ಮಾಡೋದು ಸೋಮಪರು ಅಂತ ಒಂದು ಗಣ. ಅವರು ಶ್ರಾದ್ದದಲ್ಲಿ ಪಿತೃದೇವತೆಗಳ ಪೂಜೆ ಅಂದರೆ ಸೋಮಪ, ಆ ಗಣದ ಪೂಜೆ ಮಾಡ್ತಾರೆ. ಅವರಿಗೊಬ್ಬ ಮಾನಸ ಪುತ್ರಿ ಇದ್ದಾಳೆ, ನರ್ಮದಾ ಅಂತ ಅವಳ ಹೆಸರು. ಅವಳು ಮತ್ತೆ ನದಿಯಾಗಿ ಹರಿದ್ಲು, ನರ್ಮದಾ. ಅವಳು ಪಿತೃದೇವತೆಗಳ ಮಗಳೇ. ಹೀಗೆ ನರ್ಮದಾ, ಸತ್ಯವತಿ, ಪಾರ್ವತಿ ಎಲ್ಲರೂ ಪಿತೃಗಣಕ್ಕೆ ಸೇರಿದಂಥವರು, ಪಿತೃದೇವತಾ ಗಣಕ್ಕೆ ಸೇರಿದವರು. ಅವರನ್ನು ಪೂಜೆ ಮಾಡಿ ಆಮೇಲೆ 3 ಪಿಂಡ ಇಟ್ಟು, ಆ ಪಿಂಡದಲ್ಲಿ ತಂದೆ, ಅವರ ತಂದೆಯನ್ನು ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡಬೇಕು. ಇದು ಶ್ರಾದ್ದ. ಆ ಪಿಂಡಕ್ಕೆ ನಮಸ್ಕಾರ ಮಾಡಬೇಕು. ಕೆಲವರಿಗೆ ಗೊತ್ತಿರೋದಿಲ್ಲ ಇದೆಲ್ಲ, ಹರಿವಂಶದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ನಮಸ್ಕಾರಕ್ಕೆ ಹೋಗುವಾಗ ಹುಡುಗರೆಲ್ಲ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಒಂದು ಕಡೆ ಕೇಳಿದೆ, ಯಾರಿಗೆ ನಮಸ್ಕಾರ ಮಾಡಿದೆ ಅಂತ. ಅಲ್ಲಿ ಪುರೋಹಿತರು ಕೂತಿದ್ರು, ನಮಸ್ಕಾರ ಮಾಡಿ ಬಂದ್ವಿ ಅಂದರು. ಮಾಡಬೇಕು ಸರಿ, ಆದರೆ ಆ ಪಿಂಡಕ್ಕೆ ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ಪಿತೃಪಿತಾಮಹ ಪ್ರಪಿತಾಮಹರ ಶರೀರ ಆ 3 ಪಿಂಡಗಳು. ಅದನ್ನೆಲ್ಲ ಭೀಷ್ಮಾಚಾರ್ಯರು ತಿಳ್ಕೊಂಡು ಮಾಡಿದರು. ಇನ್ನಷ್ಟು ಹೆಚ್ಚಿನ ಅಂಶಗಳನ್ನು, ಈ ವಂಶಾವಳಿಯನ್ನೆಲ್ಲ ಶಂತನುವಿನಿಂದ ಉಪದೇಶ ಪಡಿತಾರೆ. ಈ ಪಿತೃದೇವತೆಗಳಿಗೆ ಶ್ರಾದ್ದಕ್ಕೆ ಬಹಳ ಪ್ರಧಾನವಾದದ್ದು ಅಂದರೆ ಬೆಳ್ಳಿ. ಬೆಳ್ಳಿಯನ್ನು ದಾನ ಮಾಡಿದರೆ ಪಿತೃದೇವತೆಗಳಿಗೆ ಬಹಳ ಪ್ರೀತಿ. ವಿಶ್ವದೇವತೆಗಳ ಆರಾಧನೆ ಮಾಡುವಾಗ ಸುವರ್ಣ, ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ ಅಂತ ಹೇಳ್ತಾರೆ. ಪಿತೃದೇವತೆಗಳಿಗೆಲ್ಲ ರಜತ ಬಹಳ ಇಷ್ಟ. ದೇವಕಾರ್ಯಾದಪಿ ಮನೆ ಪಿತೃಕಾರ್ಯಂ ವಿಶಿಷ್ಯತೆ. ದೇವಕಾರ್ಯಕ್ಕಿಂತಲೂ ಕೂಡ ಈ ಪಿತೃಕಾರ್ಯ ಬಹಳ ಶ್ರದ್ಧೆಯಿಂದ ಮಾಡಬೇಕು. ಶೀಘ್ರ ಪ್ರಸಾದಾಹ, ಬಹಳ ಶೀಘ್ರದಲ್ಲಿ ಅನುಗ್ರಹ ಮಾಡುವವರು, ಅವರಿಗೆ ಕೋಪ ಇರೋದಿಲ್ಲ.
ಸ್ಥಿರ ಪ್ರಸಾದರು. ಅವರು ಅನುಗ್ರಹ ಮಾಡಿದರೆ ಸ್ಥಿರವಾಗಿರ್ತದೆ. ತಾನ್ ನಮಸ್ಯಸ್ವ ಭಾರತ. ಅದರಿಂದ ವಿಶ್ವೇದೇವ ಪಿತೃದೇವ, ಪಿತೃಗಳು ಈ ಮೂರನ್ನು ಕೂಡ ಸದಾ ನಮಸ್ಕಾರ ಮಾಡ್ತಾ ಪಿತೃಭಕ್ತರಾಗಿರಬೇಕು. ಇದಿಷ್ಟು ಹರಿವಂಶದಲ್ಲಿ ಬಂದಿರತಕ್ಕಂಥ ಪಿತೃಕಲ್ಪ ಅಂತ ಕರೀತಾರೆ. ಇದು ಯಾಕೆ ಇಲ್ಲಿ ಬಂತು ಅಂತಂದರೆ, ಈ ಪಿತೃಗಳ ಅನುಗ್ರಹದಿಂದಲೇ ಸಂತಾನ ಆಗೋದು. ಸಂತತಿ ಆಗಬೇಕಾದ್ರೆ ಪಿತೃದೇವತೆಗಳ ಅನುಗ್ರಹ ಮುಖ್ಯ. ಹರಿವಂಶ ಕೇಳಿದರೆ ಸಂತಾನ ಆಗ್ತದೆ. ಯಾಕೆ ಅಂದರೆ ಪಿತೃಕಲ್ಪ ವಿಸ್ತಾರವಾಗಿ ಬಂದಿದೆ. ಅವರು ಒಳ್ಳೆಯ ಆಶೀರ್ವಾದ ಮಾಡಿ ದೀರ್ಘವಾಗಿ ಸಂತಾನ ಆಗುವಂತೆ ಅನುಗ್ರಹ ಮಾಡುವವರು ಅವರು ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಒಂದು ಮಂಗಳ ಹೇಳಬೇಕು, ಒಂದು ಯಾವುದಾದ್ರೂ ಮಂಗಳ ಪದ್ಯ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗಾಯನವ ಪಾಡಿದವ ಹರಿಮೂರ್ತಿ ನೋಡಿದವ, ಗಾಯನವ ಪಾಡಿದವ ಹರಿಮೂರ್ತಿ ನೋಡಿದವ, ಗಾಯನವ ಪಾಡಿದವ, ಗಾಯನವ ಪಾಡಿದವ, ಗಾಯನವ ಪಾಡಿದವ ಹರಿಮೂರ್ತಿ ನೋಡಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿ. ವಿಠಲ 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 ವಿಠಾಲ್ 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 ನಮ ಪುಂಡಲೀಕ ವರದೆ ಪಾಂಡುರಂಗ ಹರಿ ವಿಠಲ.